केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। हरि ओम। ಸ್ಥಿತಪ್ರಜ್ಞ ಲಕ್ಷಣನ ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಸ್ಥಿತಪ್ರಜ್ಞನ ಲಕ್ಷಣದ ಚಿಂತೆಯನ್ನು ಮಾಡ್ತಾ ಇದ್ದೇವೆ. ಸ್ಥಿತಪ್ರಜ್ಞ ಹೇಗೆ ನುಡಿತಾನೆ, ಹೇಗೆ ನಡೀತಾನೆ, ಹೇಗೆ ಚಿಂತಿಸ್ತಾನೆ ಎಂಬ ಪ್ರಶ್ನೆಗೆ ಸಾಕ್ಷಾತ್ ಸ್ಥಿತಪ್ರಜ್ಞನೇ ಆಗಿರತಕ್ಕಂತಹ ಯೋಗಾಚಾರ್ಯನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಇದಕ್ಕೆ ಉತ್ತರನ ಬಹಳ ಸುಂದರವಾಗಿ ಕೊಟ್ಟಿದ್ದಾನೆ. ಶ್ರವಣ ಮನನ ಆಗಿ ಅಪರೋಕ್ಷ ಜ್ಞಾನವನ್ನ ಪಡೆದ ಮೇಲೆ ಅವನು ಪ್ರಜ್ಞ ಅಂತ ಕರೆಯಲ್ಪಡ್ತಾನೆ. ತಾನು ಗಳಿಸಿದಂತಹ ಜ್ಞಾನವನ್ನ ತನ್ನ ವ್ಯವಹಾರದಲ್ಲಿ, ತನ್ನ ನಡೆನುಡಿಯಲ್ಲಿ ತರುವಂತಹ ಒಂದು ಅಭ್ಯಾಸಕ್ಕೆ ಹೆಸರು ನಿಧಿಧ್ಯಾಸನ ಅಂತ. ಆತ್ಮನ ವಿಚಾರವಾಗಿ, ಆತ್ಮನ ಸ್ವರೂಪವನ್ನ ನಾವು ಏನೇನು ಉಪನಿಷತ್ತುಗಳಲ್ಲಿ ಕೇಳಿ ನಮ್ಮ ಯುಕ್ತಿಯಿಂದ ನಿಶ್ಚಯ ಮಾಡಿಕೊಂಡಿದ್ದೇವೋ ಆ ಎಲ್ಲ ಲಕ್ಷಣಗಳನ್ನ ನಮ್ಮ ವ್ಯವಹಾರ ಹಲೋ ಸ್ವಾಮೀಜಿ, ನಿಮ್ದು ಮ್ಯೂಟ್ ಆಗಿದೆ. ಹಲೋ ನಾನಷ್ಟೊತ್ತು ಹರಿ ಓಂ ಸ್ವಾಮೀಜಿ, ಈಗ ಕರೆಕ್ಟ್ ಆಗಿದೆ. ನಾನು ಮಾತಾಡಿದ್ದು ಮ್ಯೂಟ್ ಅಲ್ಲಿ ಇತ್ತ? ಎಷ್ಟೊತ್ತರ ಮಾತಾಡಿದ್ದು? ಒಂದು 2 ಸೆಕೆಂಡ್ ಅಷ್ಟೇ, ಒಂದು 2-3 ಸೆಕೆಂಡ್. ಆತ್ಮಾನ ಮರಣಿಂ ಕೃತ್ವಾ ಪ್ರಣವಂಚೋತ್ತರಾರಣಿಂ ಜ್ಞಾನ ನಿರ್ಮಥನಾಭ್ಯಾಸಾತ್ ಪಾಶಂ ದಹತಿ ಪಂಡಿತಃ ಎಂಬುದಾಗಿ ಅಮೃತ ಬಿಂದು ಉಪನಿಷತ್ತು ಹೇಳುತ್ತೆ. ಅರಣಿ ಮಥನ ಅಂತ ಹೇಳ್ತಾರೆ. ಯಜ್ಞಯಾಗಗಳಲ್ಲಿ ನಾವು ಅಗ್ನಿಯನ್ನ ಅರಣಿ ಮಥನದಿಂದ ಹೊತ್ತಿಸಬೇಕು ಅಂತ ಒಂದು ಪ್ರಕ್ರಿಯೆ. ಅದಕ್ಕೆ 2 ಕಟ್ಟಿಗೆಗಳನ್ನ ಉಜ್ಜಿ ಅದರಿಂದ ಬೆಂಕಿಯನ್ನ ಹೊತ್ತಿಸ್ತಾರೆ. ಉಪನಿಷತ್ತು ಏನ್ ಹೇಳುತ್ತೆ? ಆತ್ಮಾನ ಮರಣಿಂ ಕೃತ್ವ, ಉತ್ತರಾರಣಿ ಅಧರಾರಣಿ ಅಂತ. ಕೆಳಗಡೆ ಇರುವುದು ಅಧರಾರಣಿ, ಮೇಲ್ಗಡೆ ಇರುವುದು ಉತ್ತರಾರಣಿ ಅಂತ. ನಮ್ಮ ಅಂತಃಕರಣವನ್ನ ಅಧರಾರಣಿಯಾಗಿಟ್ಟುಕೊಂಡು ಪ್ರಣವಂಚೋತ್ತರಾರಣಿಂ, ಓಂಕಾರವನ್ನ, ಪ್ರಣವವನ್ನ ಉತ್ತರಾರಣ್ಯನ್ನಾಗಿ ಮಾಡಿಕೊಂಡು ಜ್ಞಾನ ನಿರ್ಮಥನ ಅಭ್ಯಾಸಾತ್, ಜ್ಞಾನವನ್ನ ಚೆನ್ನಾಗಿ ಮಥನ ಮಾಡಬೇಕು,
ಅದರಿಂದ ಪಾಶಂ ದಹತಿ ಪಂಡಿತ, ನಮ್ಮ ಕರ್ಮ ಪಾಶವನ್ನ ಪಂಡಿತನಾದವನು ದಹಿಸ್ತಾನೆ ಎಂಬುದಾಗಿ ಹೇಳುತ್ತೆ. ಇನ್ನು ಮುಂಡಕ ಉಪನಿಷತ್ನಲ್ಲಿ ನಾವು ನೋಡಿದ್ರೆ ಪ್ರಣವೋ ಧನುಷರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ತನ್ಮಯೋ ಭವೇತ್ ಅಂತ ಹೇಳುತ್ತೆ. ಅಂದ್ರೆ ಈ ಧ್ಯಾನವನ್ನ ಮಾಡುವ ಪ್ರಕ್ರಿಯೆ, ನಿಧಿಧ್ಯಾಸನವನ್ನ ಮಾಡುವ ಪ್ರಕ್ರಿಯೆ ಉಪನಿಷತ್ತುಗಳಲ್ಲಿ ಬಗೆ ಬಗೆಯಾಗಿ ಹೇಳಲ್ಪಟ್ಟಿದೆ. ಪ್ರಣವೋ ಧನುಹು ಶರೋಹ್ಯಾತ್ಮ, ಶರ ಅನ್ನತಕ್ಕಂಥದ್ದು ಬಾಣ, ಪ್ರಣವ ಅನ್ನುವಂಥದ್ದು ಬಿಲ್ಲು. ಆ ಪ್ರಣವ ಅನ್ನುವ ಬಿಲ್ಲಿಗೆ ನಮ್ಮ ಮನಸ್ಸನ್ನ ಸೇರಿಸಬೇಕು. ಬ್ರಹ್ಮ ಎಂಬಂತಹ ಲಕ್ಷ್ಯವನ್ನ ಗುರಿಯಾಗಿಟ್ಟುಕೊಂಡು ಶರವತ್ ತನ್ಮಯೋ ಭವೇತ್, ತನ್ಮಯವಾಗಿ, ಶರ ಅಂದ್ರೆ ಬಾಣ ಹೇಗೆ ತನ್ಮಯವಾಗಿ ಈ ಲಕ್ಷ್ಯವನ್ನು ಸೇರ್ತದೋ ಹಾಗೆ ಆ ತನ್ಮಯತೆಯಿಂದ ಆತ್ಮವನ್ನ ಧ್ಯಾನಿಸಬೇಕು ಎಂಬುದಾಗಿ ಮುಂಡಕ ಉಪನಿಷತ್ತು ಹೇಳುತ್ತೆ. ಒಟ್ಟಿನಲ್ಲಿ ನಿರಂತರ ಜ್ಞಾನಾಭ್ಯಾಸ ನಡಿಬೇಕು ಅಂತ. ನಾವು ಗಳಿಸಿದ ಜ್ಞಾನವನ್ನ ಮತ್ತೆ ಮತ್ತೆ ನೆನಪಿಗೆ ತಂದುಕೊಳ್ಳಬೇಕು. ಅದಕ್ಕೆ ಒಬ್ಬರು ಮಹಾತ್ಮರು ಹೇಳ್ತಿದ್ರು, ಸಂಗೀತಗಾರರು ಶ್ರುತಿ ಇಟ್ಟುಕೊಳ್ಳುವ ಹಾಗೆ ಅಂತ. ಸಂಗೀತ ಹಾಡುವವರು ಹಿಂದ್ಗಡೆಗೆ ಒಂದು ತಂಬೂರದ ಶ್ರುತಿ ಇರ್ತದೆ. ಅವನು ಎಷ್ಟೇ ಆಲಾಪಗಳನ್ನು ಮಾಡಿದ್ರು, ಯಾವುದೇ ರಾಗಗಳಿಗೆ ಹೋಗಿ ಬಂದರೂ ಕೂಡ ಆ ಶ್ರುತಿ ಮಾತ್ರ ಪ್ರಜ್ಞೆಯಿಂದ ಹೋಗುವುದಿಲ್ಲ. ಹಾಗೆ ನಿಧಿಧ್ಯಾಸನ ಮಾಡುವಾಗ್ಲೂ ಒಂದು ಶ್ರುತಿ ಇರಬೇಕು ಅಂತ ಹೇಳ್ತಾರೆ ಅವರು. ಅಲ್ಲಿ ಶ್ರುತಿ ಅಂದ್ರೆ ತಂಬೂರ ಶ್ರುತಿ, ಇಲ್ಲಿ ಶ್ರುತಿ ಅಂದ್ರೆ ವೇದಗಳ ಚಿಂತನೆ, ಉಪನಿಷತ್ತಿನ ಚಿಂತನೆ, ಶ್ರುತಿ, ಅದಕ್ಕೂ ಶ್ರುತಿ ಅಂತಾರೆ. ನಿರಂತರವಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಗಳಿಸಿದಂತಹ ಜ್ಞಾನ ಪದೇ ಪದೇ ಮೆಲುಕು ಹಾಕಬೇಕು, ನೆನಪು ಮಾಡಿಕೊಳ್ಳಬೇಕು. ನಿಧಿಧ್ಯಾಸನದಲ್ಲಿ ಎರಡು ಬಗೆ ಇದೆ. ಒಂದು, ನಾವು ವ್ಯವಹಾರ ಮಾಡುವಾಗ ನೆನಪು ಮಾಡಿಕೊಳ್ಳುವಂಥದ್ದು. ಇನ್ನೊಂದು, ಒಂದು ಕಡೆ ಕುಳಿತುಕೊಂಡು ವೇದಾಂತಿಕ್ ಮೆಡಿಟೇಷನ್ ಅಂತ ನಾವು ಏನ್ ಹೇಳ್ತೇವೆ, ಒಂದು ಕಡೆಗೆ ಆಸನ ಹಾಕಿ ಕುಳಿತು ಮನಸ್ಸಲ್ಲಿ ಆ ಆತ್ಮವಿಚಾರವನ್ನು ತರೋದು. ಯಾವುದು ಆತ್ಮವಿಚಾರ? ಭಗವದ್ಗೀತೆಯ 2ನೇ ಅಧ್ಯಾಯದ 12ನೇ ಶ್ಲೋಕದಿಂದ 25ರವರೆಗೆ ಹೇಳಿದ್ದಾನಲ್ಲ, ಆತ್ಮನು ನಿತ್ಯನು, ಆತ್ಮನು ಸತ್ಯನು, ಆತ್ಮನು ಅವಿಕಾರಿಯು, ಆತ್ಮನು ಅಕ್ರಿಯ ಅಭೋಕ್ತನು, ಆತ್ಮನು ಸರ್ವವ್ಯಾಪಕನು, ಆತ್ಮನು ವಿಕಾರರಹಿತ. ಈ ರೀತಿಯಾಗಿ ಆತ್ಮನ ಲಕ್ಷಣಗಳನ್ನ ಶ್ರುತಿಯಲ್ಲಿ ಏನೇನು ಹೇಳಿದ್ದಾರೆ ಅವುಗಳನ್ನ ನನ್ನ ಲಕ್ಷಣವಾಗಿ ತೆಗೆದುಕೊಳ್ಳಬೇಕು. ಆತ್ಮ ಸರ್ವವ್ಯಾಪಕ ಅಂತ ಹೇಳೋದ್ರಿಂದ ನಿಧಿಧ್ಯಾಸನವಾಗಲ್ಲ. ನಾನು ಸರ್ವವ್ಯಾಪಕ ಅಂತ ಹೇಳಬೇಕು. ಮೈಯೇವ ಸಕಲಂ ಜಾತಂ ಮೈ ಸರ್ವಂ ಪ್ರತಿಷ್ಠಿತಂ ಮೈ ಸರ್ವಂ ಲಯಂ ವ್ಯಾತಿ ತದ್ಬ್ರಹ್ಮಾದ್ವಯಮಸ್ಮ್ಯಹಂ. ಕೈವಲ್ಯೋಪನಿಷತ್ತು ನಿಧಿಧ್ಯಾಸನ ಮಾಡುವುದಕ್ಕೆ ಒಂದು ದೃಷ್ಟಾಂತ ಕೊಡುತ್ತೆ. ಸಾಧಕನಾದವನು ಕುಳಿತುಕೊಂಡು ಏನ್ ಹೇಳಬೇಕು? ಮೈಯೇವ ಸಕಲಂ ಜಾತಂ, ಇದೆಲ್ಲವೂ ನನ್ನಿಂದಲೇ ಹುಟ್ಟಿದೆ. ಮೈ ಸರ್ವಂ ಪ್ರತಿಷ್ಠಿತಂ, ಎಲ್ಲವೂ ನನ್ನಲ್ಲೇ ನೆಲೆ ನಿಂತಿದೆ. ಮೈ ಸರ್ವಂ ಲಯಂ ಯಾತಿ, ಕೊನೆಗೆಲ್ಲವೂ ನನ್ನಲ್ಲಿಯೇ ಲಯ ಹೊಂದುತ್ತೆ. ಆ ಅದ್ವಯವಾದ ಬ್ರಹ್ಮವಸ್ತು ನಾನು. ಆಕಾಶದ ಹಾಗೆ ಒಳಹೊರಗೆಲ್ಲ ತುಂಬಿರುವ ಸರ್ವವ್ಯಾಪಕ ಚೈತನ್ಯ ವಸ್ತು ನಾನು. ಹುಟ್ಟು ಸಾವುಗಳನ್ನ ಮೀರಿದಂತಹ, ಕರ್ತೃತ್ವ ಭೋಕ್ತೃತ್ವವನ್ನು ಮೀರಿದಂತಹ ಅಕರ್ತ ಅಭೋಕ್ತ ನಾನು. ಈ ಆತ್ಮನ ಲಕ್ಷಣಗಳೆಲ್ಲವನ್ನ ನನ್ನ ಲಕ್ಷಣ ಅಂತ ನಾನು ಒಂದು ಕಡೆ ಕುಳಿತುಕೊಂಡು ಚಿಂತನೆ ಮಾಡಿದ್ರೆ ಅದೊಂದು ಬಗೆಯ ನಿಧಿಧ್ಯಾಸನ. ಇದಕ್ಕೆ ವೇದಾಂತಿಕ್ ಮೆಡಿಟೇಷನ್. ಶ್ರೀಕೃಷ್ಣ 6ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಇದರ ಬಗ್ಗೆ ವರ್ಣಿಸ್ತಾನೆ. ಆತ್ಮ ಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ ಚಿಂತಯೇತ್ ಅಂತ ಹೇಳ್ತಾನೆ. ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡು ಏನ್ ಮಾಡಬೇಕು? ಆತ್ಮ ಸಂಸ್ಥಂ ಮನಃಕೃತ್ವ, ಮನಸ್ಸನ್ನ ಆತ್ಮ ಸಂಸ್ಥವಾಗಿ ಆತ್ಮದಲ್ಲಿ ನೆಲೆ ನಿಲ್ಲಿಸಬೇಕು. ಆತ್ಮನಲ್ಲಿ ನೆಲೆ ನಿಲ್ಲಿಸುವುದು ಅಂದ್ರೆ ಹೀಗೆ, ಅನಾತ್ಮ ತಾದಾತ್ಮ್ಯವನ್ನು ನಿರಾಕರಿಸ್ತಾ ಆತ್ಮಸ್ವರೂಪವು ತಾನು ಅಂತ ಹೇಳಿಕೊಂಡು ಅಭ್ಯಾಸ ಮಾಡುವುದು. ಇದು ಒಂದು ಕಡೆ ಕುಳಿತುಕೊಂಡು ಮಾಡೋದು. ಇನ್ನೊಂದು, ನಮ್ಮ ವ್ಯವಹಾರ ಪ್ರಪಂಚದಲ್ಲಿ ಇರುವಾಗ ನಿಧಿಧ್ಯಾಸನದ ಹಂತದಲ್ಲಿ ತುಂಬಾ ವ್ಯವಹಾರಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಆದ್ರೆ ಭಿಕ್ಷಾ, ಭೋಜನ, ಸ್ನಾನ ಮುಂತಾದ ಪ್ರಾಕೃತಿಕವಾದಂತಹ ವ್ಯವಹಾರಗಳು ಇರಬೇಕಾಗ್ತದೆ. ಆ ಸಮಯದಲ್ಲಿಯೂ ವೇದಾಂತ ಚಿಂತನೆಯನ್ನ ಮನಸ್ಸಿಗೆ ನೆನಪು ಮಾಡಿಕೊಳ್ತಕ್ಕಂಥದ್ದು.
ಮತ್ತೊಂದು ಆ ವೇದ ಆತ್ಮವಿಚಾರದ ಗ್ರಂಥಗಳನ್ನು ಓದುವುದು, ಅದರ ಬಗ್ಗೆ ಚರ್ಚೆ ಮಾಡುವುದು, ಅದನ್ನು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳುವುದು, ಅದರ ಸಂಬಂಧಪಟ್ಟ ಗ್ರಂಥಗಳನ್ನ ಬರೆಯುವುದು, ಇವೆಲ್ಲವೂ ಕೂಡ ಅಂದ್ರೆ ಆತ್ಮವಿಚಾರಕ್ಕೆ ನಮ್ಮ ಮನಸ್ಸು ಎಡೆ ಮಾಡಿಕೊಡುವ ಹಾಗೆ ಮಾಡುವ ಎಲ್ಲ ಕರ್ಮಗಳು ನಿಧಿಧ್ಯಾಸನವೇ ಆಗ್ತದೆ. ಒಂದು ಕಡೆ ಕುಳಿತುಕೊಂಡು ಮಾಡಬಹುದು, ಅಥವಾ ನಮ್ಮ ಮೂಲ ವ್ಯವಹಾರಗಳೇನಿದೆ, ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುವುದಕ್ಕಿರತಕ್ಕಂತಹ ನಮ್ಮ ಕರ್ಮಗಳೇನಿದೆ ಅವುಗಳ ಮಧ್ಯದಲ್ಲಿಯೂ ಕೂಡ ನಾವು ನಿಧಿಧ್ಯಾಸನವನ್ನ ಮಾಡಬಹುದು. ಆ ರೀತಿ ದೀರ್ಘಕಾಲ ನಿಧಿಧ್ಯಾಸನವನ್ನ ಮಾಡಿದ ಮೇಲೆ ಪ್ರಜ್ಞನು ಸ್ಥಿತಪ್ರಜ್ಞನಾಗ್ತಾನೆ, ಅಲುಗಾಡದೇ ಇರತಕ್ಕಂತಹ ಒಂದು ಸ್ಥಿತಿಗೆ ತಲುಪ್ತಾನೆ, ಜ್ಞಾನ ನಿಷ್ಠೆಗೆ ತಲುಪ್ತಾನೆ. ಮೇಲೆ ಅವನು ನೆನಪು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ, ಯಾಕೆ ಅದು ಸಹಜವಾಗಿ ಬಿಟ್ಟಿರ್ತದೆ. ಈಗ ನೆನಪು ಮಾಡಿಕೊಳ್ಳಬೇಕು, ಯಾಕಂದ್ರೆ ಅವನು ಮರೆತು ಬಿಟ್ಟಿದ್ದಾನೆ ಸ್ವರೂಪವನ್ನ. ಎಲ್ಲಿ ತನಕ ಸಹಜವಾಗುವುದಿಲ್ವೋ ಅಲ್ಲಿ ತನಕ ನೆನಪು ಮಾಡಿಕೊಳ್ಳಬೇಕು. ಯಾವಾಗ ಸಹಜವಾಯಿತೋ ಆವಾಗ ಯಾವ ಸಾಧನೆಯ ಅವಶ್ಯಕತೆಯೂ ಬೀಳುವುದಿಲ್ಲ. ಯಾವಾಗಲೂ ಅವನ ಸ್ಮೃತಿಯಲ್ಲಿ ನಾನು ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಚೈತನ್ಯನಿದ್ದೇನೆ ಎಂಬುದು ಮರೆಯಾಗುವುದೇ ಇಲ್ಲ. ಅಲ್ಲಿಯವರೆಗೆ ಜ್ಞಾನಾಭ್ಯಾಸವನ್ನ, ಬ್ರಹ್ಮಾಭ್ಯಾಸವನ್ನ ಅಥವಾ ನಿಧಿಧ್ಯಾಸನ, ಯಾವುದೇ ಶಬ್ದದಿಂದ ಕರೆದರೂ ಅಡ್ಡಿಲ್ಲ, ಅದನ್ನ ಮಾಡಬೇಕು. ಆ ಸಂದರ್ಭದಲ್ಲಿ ತಾನು ಜ್ಞಾನಾಭ್ಯಾಸಕ್ಕೆ ಪೂರಕವಾದಂತಹ ಕೆಲವು ಗುಣಗಳನ್ನ ಬೆಳೆಸಿಕೊಳ್ಳಬೇಕು. ಆತ್ಮಗುಣ ಅಂತ ಹೇಳ್ತಾರೆ. ಅಮಾನಿತ್ವ ಮದಂಭಿತ್ವ ಮುಂತಾದ ವಾಕ್ಯಗಳಿಂದ 13ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಒಂದು ಮುಖ್ಯವಾದ ಗುಣ ಇಂದ್ರಿಯ ನಿಗ್ರಹ. ನಿಧಿಧ್ಯಾಸನದ ಅಭ್ಯಾಸ ಮಾಡುವ ಜಿಜ್ಞಾಸು ಏನಿದ್ದಾನೆ ಅವನು ಇಂದ್ರಿಯವನ್ನ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಶಾಸ್ತ್ರೀಯವಾದ ವಿಷಯಗಳನ್ನ ಒಂದು ಇತಿಮಿತಿಯಲ್ಲಿ ಸೇವಿಸತಕ್ಕಂತಹ ಒಂದು ಅಭ್ಯಾಸ. ಯಾವುದು ಸಾತ್ವಿಕವಲ್ಲವೋ ಆ ವಿಷಯಗಳನ್ನು ಸರ್ವಥಾ ವರ್ಜಿಸಿ, ಸಾತ್ವಿಕವಾಗಿರುವ ವಿಷಯಗಳನ್ನೂ ಕೂಡ ಒಂದು ಇತಿಮಿತಿಯೊಳಗಡೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಕರ್ಮಸ್ಯ ಚೇಷ್ಟಸು, ಆಹಾರದಲ್ಲಿ, ವಿಹಾರದಲ್ಲಿ, ಚೇಷ್ಟೆಯಲ್ಲಿ, ಕರ್ಮದಲ್ಲಿ, ಎಲ್ಲ ವಿಷಯ ಸೇವನೆಯ ಸಂದರ್ಭಗಳಲ್ಲಿ ಇತಿಮಿತಿ, ಕ್ವಾಲಿಟಿ ಅಂಡ್ ಕ್ವಾಂಟಿಟಿ, ಈ ಎರಡರಲ್ಲಿಯೂ ಕೂಡ ಒಂದು ನಿಯಮನ, ಒಂದು ನಿಯಂತ್ರಣ ಇಟ್ಟುಕೊಳ್ಳಬೇಕಾಗ್ತದೆ. ಹಾಗಿಲ್ಲದಿದ್ದ ಪಕ್ಷದಲ್ಲಿ ಅವನೆಲ್ಲ ಸಾಧನೆಗಳನ್ನ ಭಸ್ಮ ಮಾಡಿಬಿಡುತ್ತೆ ಇಂದ್ರಿಯಗಳು ಅಂತ ಭಗವಂತ ಹೇಳ್ತಾನೆ. ನಿಧಿಧ್ಯಾಸನದ ಹಂತದಲ್ಲಿ ಅದಕ್ಕೆ ಪೂರಕವಾಗಿ ಇಂದ್ರಿಯ ನಿಗ್ರಹ ಅನ್ನೋದು ಸಾಧನೆ ಆಗ್ತದೆ. ಆದ್ರೆ ಜ್ಞಾನ ನಿಷ್ಠೆಯಾದ್ಮೇಲೆ ಮತ್ತೆ ಇಂದ್ರಿಯ ನಿಗ್ರಹದ ಪ್ರಯತ್ನದ ಅವಶ್ಯಕತೆ ಬರುವುದಿಲ್ಲ, ಅದು ಅತ್ಯಂತ ಸಹಜವಾಗ್ತದೆ. ಆ ವಿಷಯವನ್ನು ಅವನು ಚರ್ಚೆ ಮಾಡ್ತಾನೆ. ಬಹಳ ಮುಖ್ಯವಾದಂತಹ ಭಾಗ ಒಬ್ಬ ಸಾಧಕನಿಗೆ ತನ್ನ ಸಾಧನಾ ಪಥದಲ್ಲಿ ನಡೆಯುವುದಕ್ಕೆ ಮಾರ್ಗದರ್ಶನ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಾನಿವತ್ತು ಶಂಕರ ಭಗವತ್ಪಾದರ ಜಯಂತಿ ಇರುವುದರಿಂದ ಅವರನ್ನ ವಾಕ್ಪುಷ್ಪಗಳಿಂದಲೇ ಅರ್ಚಿಸೋಣ ಅಂತ ಮನಸ್ಸು ಮಾಡಿ ಅವರೇ ಬರೆದಂತಹ ಗೀತಾ ಭಾಷ್ಯ ಅಂತ ಏನಿದೆ ಅದರ ವಾಕ್ಯಗಳಿಂದಲೇ ಇವತ್ತಿನ ತರಗತಿಯನ್ನ ನಾನು ಮಾಡೋಣ ಅಂತ ಯೋಚನೆ ಮಾಡಿದ್ದೆ. ಆದ್ದರಿಂದ 8ನೇ ಶತಮಾನದಲ್ಲಿ ಶಂಕರ ಭಗವತ್ಪಾದರು ಬರೆದಂತಹ ಭಾಷ್ಯ ಇವತ್ತು ನಾವು ಓದ್ತಾ ಇದ್ದೇವೆ. ಅವರು ಕೊಟ್ಟಂತಹ ಆ ಪ್ರಮಾಣ ವಾಕ್ಯಗಳನ್ನ, ಆ ವಿಶ್ಲೇಷಣೆಯನ್ನ ಇವತ್ತು ನಮ್ಗೆ ಲಭ್ಯವಾಗ್ತಾ ಇದೆ ಅಂದ್ರೆ ನಾವು ಆ ವಿಷಯದಲ್ಲಿ ಧನ್ಯರಿದ್ದೇವೆ. ಶಂಕರ ಭಗವತ್ಪಾದರ ವಾಕ್ಯಗಳು ಅಂದ್ರೆ ವೇದವಾಕ್ಯಗಳ ಹಾಗೆ. ಆದ್ರಿಂದ ಸ್ವಲ್ಪ ಸಂಸ್ಕೃತವನ್ನು ಕಲಿತು ಭಾಷ್ಯವನ್ನ ಅಧ್ಯಯನ ಮಾಡ್ಲಿಕ್ಕೆ ಆರಂಭ ಮಾಡಬೇಕು ಅಂತ ಹಿರಿಯರು ಹೇಳ್ತಿದ್ರು. ಯಾಕಂದ್ರೆ ಬೇರೆ ಯಾರದ್ದೋ ವ್ಯಾಖ್ಯಾನವನ್ನು ಕೇಳಿ ಗೀತೆಗೆ ಅರ್ಥವನ್ನು ಮಾಡುವುದಕ್ಕಿಂತ ಶಂಕರ ಭಗವತ್ಪಾದರೇ ಕೊಟ್ಟಂತಹ ವ್ಯಾಖ್ಯಾನ ನಮ್ಗೆ ಹೆಚ್ಚು ಉಪಯುಕ್ತವಾಗ್ತದೆ ಅಂತ ಭಾಷ್ಯದ ಅಧ್ಯಯನಕ್ಕೆ ನಮ್ಮ ಗುರುಗಳಾದಂತಹ ಪರಮಾನಂದ ಭಾರತಿ ಸ್ವಾಮಿಗಳಿರ್ಬಹುದು, ಮತ್ತೆ ಶೃಂಗೇರಿಯ ಆಚಾರ್ಯರುಗಳಿರ್ಬಹುದು, ಎಲ್ಲರೂ
ಈ ಭಾಷ್ಯವನ್ನ ಓದಿ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಭಾಷ್ಯದಲ್ಲಿ ಶಂಕರ ಭಗವತ್ಪಾದರೇ ನೀಡಿದ ವ್ಯಾಖ್ಯಾನ ಇದೆ. ಸಾಕ್ಷಾತ್ ಜೀವನ್ಮುಕ್ತರು ಅವರು ಯಾವ ರೀತಿ ಬರೀತಾರೆ ಎನ್ನುವುದನ್ನ ನಾವು ನೋಡೋಣ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರ ಪ್ರಜ್ಞೆ ಪ್ರತಿಷ್ಠಿತವಾಗಿದೆಯೋ ಅವನು ಕೂರ್ಮದ ಹಾಗೆ ತನ್ನ ಇಂದ್ರಿಯಗಳನ್ನ ಸಹಜವಾಗಿ ಒಳಗಡೆ ಎಳೆದುಕೊಳ್ತಾನೆ, ವಿಷಯ ವಸ್ತುಗಳು ಎದುರಿಗೆ ಬಂದ್ರೆ ಎಂಬುದು ಶ್ಲೋಕದ ಅರ್ಥ. ಭಗವತ್ಪಾದರೇನು ಹೇಳ್ತಾರೆ? ಕಿಂಚ ಯದಾ ಸಂಹರತೆ ಸಮ್ಯಕ್ ಉಪಸಂಹರತೆ ಚ ಅಯಂ ಜ್ಞಾನನಿಷ್ಠಾಯಾಂ ಪ್ರವೃತ್ತೋ ಯತಿ. ಇಲ್ಲಿ ಅಯಂ ಎನ್ನುವಂತಹ ಶಬ್ದಕ್ಕೆ ಜ್ಞಾನನಿಷ್ಠಾಯಾಂ ಪ್ರವೃತ್ತೋ ಯತಿ ಅಂತ ಹೇಳಿದ್ದಾರೆ. ಜ್ಞಾನನಿಷ್ಠೆಯಲ್ಲಿ ಪ್ರವೃತ್ತನಾಗಿರುವ ಯತಿ ಅಂತ. ಸಾಧಕ ಅಂದಾಗ ಭಗವಂತ ಯತಿ, ಸನ್ಯಾಸಿ ಎಂಬುದಾಗಿಯೇ ಶಂಕರ ಭಗವತ್ಪಾದರು ಹೆಚ್ಚಿನ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕೆ ಕಾರಣ ಏನಂದ್ರೆ, ಒಬ್ಬ ಸನ್ಯಾಸಿಗೆ, ನಿವೃತ್ತಿ ಮಾರ್ಗದಲ್ಲಿ ಇರುವವನಿಗೆ ಈ ನಿಧಿಧ್ಯಾಸನ ಅನ್ನೋದು ಸುಲಭ. ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ನಿಧಿಧ್ಯಾಸನವನ್ನ ಮಾಡ್ಲಿಕ್ಕೆ ಆಗ್ತದೆ, ಸ್ವಲ್ಪ ಕಠಿಣವಾಗ್ತದೆ. ಆದ್ರಿಂದ ಯತಿಯ ಒಂದು ಶಬ್ದವನ್ನೇ ಜಾಸ್ತಿ ಬಳಸಿದ್ದಾರೆ ಶಂಕರ ಭಗವತ್ಪಾದರು. ಜ್ಞಾನನಿಷ್ಠೆಯಲ್ಲಿ ಪ್ರವರ್ತನಾದಂತಹ ಯತಿಯು ಕೂರ್ಮಃ ಅಂಗಾನಿ ಇವ ಯಥಾ ಕೂರ್ಮಃ ಭಯಾತ್ ಸ್ವಾನಿ ಅಂಗಾನಿ ಉಪಸಂಹರತಿ ಸರ್ವಶಃ ಸರ್ವತಃ ಏವಂ ಜ್ಞಾನನಿಷ್ಠಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಸರ್ವ ವಿಷಯೇಭ್ಯ ಉಪಸಂಹರತೆ. ಕೂರ್ಮವು ಭಯದಿಂದ, ಯಾವುದೋ ಒಂದು ಸಂಕಷ್ಟ ಎದುರಾಗತ್ತೆ ಅನ್ನೋ ಭಯದಿಂದ ತನ್ನ ಅಂಗಗಳನ್ನ ಎಲ್ಲ ಕಡೆಯಿಂದಲೂ ಎಲ್ಲ ವಿಧದಿಂದಲೂ ಉಪಸಂಹಾರ ಅಂದ್ರೆ ಒಳಗಡೆ ಎಳ್ಕೊಳ್ತದೋ ಹಾಗೆ ಜ್ಞಾನನಿಷ್ಠನಾದವನು ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ಇಂದ್ರಿಯಾರ್ಥಗಳಿಂದ ತನ್ನ ಇಂದ್ರಿಯಗಳನ್ನ ಒಳಗಡೆ ಎಳೆದುಕೊಳ್ತಾನೆ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಅವನ ಪ್ರಜ್ಞೆಯು ಆತ್ಮನಲ್ಲಿ ಪ್ರತಿಷ್ಠಿತವಾಗಿದೆ, ಸ್ವರೂಪದಲ್ಲಿ ನೆಲೆ ನಿಂತಿದೆ. ಆತ್ಮಾವಸ್ಥಿತಿರ್ಹಿ ಮೋಕ್ಷ, ತನ್ನ ಸ್ವರೂಪದಲ್ಲಿ ನೆಲೆ ನಿಲ್ಲುವುದೇ ಮೋಕ್ಷ ಎಂಬುದಾಗಿ ಕರೆದಿದ್ದಾರೆ. ಹಾಗೆ ಆ ದೃಷ್ಟಾಂತವನ್ನ ಆಚಾರ್ಯರು ವಿವರಿಸಿದ ಮೇಲೆ ಮುಂದಿನ ಶ್ಲೋಕಕ್ಕೆ ಸಂಬಂಧ ಭಾಷ್ಯವನ್ನು ಬರೀತಾರೆ. ತತ್ರ ವಿಷಯಾನ್ ಅನಾಹರತಃ ಆತುರಸ್ಯಾಪಿ ಇಂದ್ರಿಯಾಣಿ ಕೂರ್ಮಾಂಗಾನೀವ ಸಂಹ್ರಿಯಂತೆ ನತು ತದ್ವಿಷಯೋ ರಾಗಃ ಸಕಥಂ ಸಂಹ್ರಿಯತೆ ಇತಿ ಉಚ್ಯತೆ. ಭಗವತ್ಪಾದರ ಭಾಷ್ಯವೇ ಬಹಳ ಸುಂದರ. ತತ್ರ ವಿಷಯಾನ್ ಅನಾಹರತಃ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ವಿಷಯ ವಸ್ತುಗಳನ್ನ ಸ್ವೀಕರಿಸುವುದಿಲ್ಲ. ಉದಾಹರಣೆಗೆ ಆತುರಸ್ಯಾಪಿ ಇಂದ್ರಿಯಾಣಿ ಕೂರ್ಮಾಂಗಾನಿವ ಸಂಹ್ರಿಯಂತೆ. ಒಬ್ಬ ರೋಗಿ ಇದ್ದಾನೆ, ಅವನಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಕಿವಿಗೆ ಕೇಳಲಿಕ್ಕೆ ಆಗ್ತಾ ಇಲ್ಲ, ನಾಲಿಗೆಗೆ ರುಚಿ ಹೊರಟು ಹೋಗ್ಬಿಟ್ಟಿದೆ, ಸ್ಪರ್ಶ ಸುಖ ಹೊರಟು ಹೋಗಿದೆ, ಶಬ್ದ ಸ್ಪರ್ಶ ರೂಪ ರಸ ಗಂಧದ ಒಂದು ಇಂದ್ರಿಯದ ಶಕ್ತಿ ಏನಾಗಿದೆ ಅದು ಕುಂದು ಬಿಟ್ಟಿದೆ. ಅವನೂ ಕೂಡ ವಿಷಯ ಸೇವನೆಯನ್ನು ಮಾಡ್ತಾ ಇಲ್ವಲ್ಲ. ನೋಡಿ, ವಿಷಯ ಸೇವನೆ ಎಂದಾಗ ಆ ಶಬ್ದವನ್ನು ಸ್ಪಷ್ಟಪಡಿಸಬೇಕು. ಎಷ್ಟೋ ಜನರಿಗೆ ವಿಷಯ ವಿಷಯ ಅನ್ನೋದು ಅರ್ಥವೇ ಗೊತ್ತಿರಲ್ಲ. ವಿಷಯ ಕನ್ನಡ ವಿಷಯ, ಇಂಗ್ಲಿಷ್ ವಿಷಯ, ಈ ರೀತಿ ವಿಷಯ ಅಂದ್ರೆ ಹೊರಗಡೆ ಟಾಪಿಕ್ ಅನ್ನೋ ಅರ್ಥದಲ್ಲಿ ಅದನ್ನು ತಿಳ್ಕೊಳ್ತಾರೆ. ಇಲ್ಲಿ ವೇದಾಂತದಲ್ಲಿ ವಿಷಯ ಅಂದ್ರೆ ವಿಷಿಣ್ಮಂತಿ ಇತಿ ವಿಷಯ, ಇಂದ್ರಿಯಗಳನ್ನ ಪ್ರಪಂಚಕ್ಕೆ ಕಟ್ಟಿ ಹಾಕ್ತಕ್ಕಂತಹ ಇಂದ್ರಿಯ ಭೋಗ ವಸ್ತುಗಳಿಗೆ ವಿಷಯ ಅಂತ ಹೇಳ್ತಾರೆ. ಕಣ್ಣಿಗೆ ರೂಪ ಅನ್ನೋದು ವಿಷಯ, ಕಿವಿಗೆ ಶಬ್ದ ಅನ್ನೋದು ವಿಷಯ, ನಾಲಿಗೆಗೆ ರುಚಿ ಅನ್ನೋದು ವಿಷಯ. ವಿಷಯ ಅಲ್ಲ, ವಿಷಯ. ವಿಷಯ ವಸ್ತುಗಳು ಅಂತ ಹೇಳಿದ್ರೆ ಇಂದ್ರಿಯಕ್ಕೆ ಇರತಕ್ಕಂತಹ ಭೋಗ ವಸ್ತುಗಳಿಗೆ ಏನ್ ಹೆಸರು? ವಿಷಯ ವಸ್ತುಗಳು ಅಂತ. ಆ ರೀತಿಯಾಗಿ ಒಬ್ಬ ರೋಗಿಯಾದವನು ಸಹಜವಾಗಿ ಇಂದ್ರಿಯ ಭೋಗವನ್ನ ಮಾಡ್ಲಿಕ್ಕೆ ಆಗಲ್ಲ. ನತು ತದ್ ವಿಷಯೇ ರಾಗ, ಮತ್ತೆ ಆ ವಿಷಯದಲ್ಲಿ ಅವನಿಗೆ ಆಸೆ ಹೋಗಿರುವುದಿಲ್ಲ. ಇಂದ್ರಿಯ ಭೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ಆಸೆ ಹೋಗಿರುವುದಿಲ್ಲ. ಸಕಥಂ ಸಂಹ್ರಿಯತೆ ಇತಿ ಉಚ್ಯತೆ. ಹಾಗಾದ್ರೆ ಅವನು ಹೇಗೆ ತನ್ನ ಆಮೆಯ ಹಾಗೆ ಇಂದ್ರಿಯಗಳನ್ನು ಒಳಗಡೆ ಎಳ್ಕೊಳ್ತಾನೆ? ಒಳಸೆರೆದುಕೊಳ್ಳೋದು ಅಂದ್ರೆ ಹೇಗೆ ಎಂಬಂಥ ಒಂದು ಪ್ರಶ್ನೆಯನ್ನು ಹಾಕಿ, ಜ್ಞಾನಿಗೂ ಒಬ್ಬ ರೋಗಿಗೂ ಇರತಕ್ಕಂತಹ ಒಂದು ವ್ಯತ್ಯಾಸ ಏನು ಆ ವಿಷಯದಲ್ಲಿ? ಯೋಗ
ರೋಗ, ಭೋಗ, 3 ಶಬ್ದ ಇದೆ. ಯೋಗಿಯಾದವನು ಹೇಗೆ ತನ್ನ ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತಾನೆ, ರೋಗಿಯಾದವನು ಭೋಗಿಯಾದವನು ಹೇಗೆ ಮಾಡ್ತಾನೆ, ಅದರ ಒಂದು ತುಲನಾತ್ಮಕ ಅಧ್ಯಯನ ಆಗಬೇಕಲ್ವೇ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಭಗವಂತ ಇಬ್ಬರನ್ನೂ ಕೂಡ ಹೋಲಿಸಿ ನಮಗೆ ತೋರಿಸಿದ್ದಾನೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಅಂದ್ರೆ ನಿರಾಹಾರಿಯಾದಂತಹ ಒಬ್ಬ ವ್ಯಕ್ತಿಗೆ, ಅಂದ್ರೆ ಇಂದ್ರಿಯಗಳಿಂದ ವಿಷಯ ವಸ್ತುಗಳನ್ನ ಸ್ವೀಕರಿಸದೇ ಇರತಕ್ಕಂತಹ ಒಬ್ಬ ವ್ಯಕ್ತಿಗೆ ಸಹಜವಾಗಿ ಇಂದ್ರಿಯ ಅನ್ನುವಂಥದ್ದು ಒಳಸರಿದು ಕೊಡುತ್ತದೆ. ಆದರೆ ಆ ವಿಷಯದಲ್ಲಿರತಕ್ಕಂತಹ ರಾಗ ಅಥವಾ ವಾಸನೆ ಅಥವಾ ಬಯಕೆ ಅದು ಹೋಗಿರುವುದಿಲ್ಲ. ಒಬ್ಬ ರೋಗಿಯಾಗಲಿ, ಒಬ್ಬ ಕಾಷ್ಠ ತಪಸ್ವಿಯಾಗಲಿ, ಅಥವಾ ತತ್ತತ್ ಇಂದ್ರಿಯ ದೋಷ ಉಳ್ಳವನಾಗಲಿ, ಅಂಥವರಿಗೆ ಇಂದ್ರಿಯದ ಸಾಮರ್ಥ್ಯ ಕುಂದಿರುತ್ತೆ. ಆ ವಿಷಯದಲ್ಲಿ ಇಂದ್ರಿಯ ಒಳಸರಿದಿರ್ತದೆ. ಅದರ ಒಳಗಡೆಯ ಇಚ್ಛೆ, ಬಯಕೆ, ಅದಕ್ಕೆ ವಾಸನೆ ಅಂತ ಹೇಳ್ತಾರೆ, ಅದು ಹೋಗಿರುವುದಿಲ್ಲ. ಸಂದರ್ಭ ಬಂದರೆ ಮತ್ತೆ ಅದು ಪ್ರಕಟಗೊಳ್ಳುತ್ತದೆ. ಕಣ್ಣು ಕಾಣಿಸುವುದಿಲ್ಲ ಎನ್ನುವ ಮಾತ್ರಕ್ಕೆ ಇಂದ್ರಿಯ ಜೈ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ? ನೋಡಬೇಕು ಎನ್ನುವ ಇಚ್ಛೆ ಒಳಗಡೆ ಇರ್ತದೆ. ಆ ಇಚ್ಛೆ ಕಣ್ಣು ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದ ಮೇಲೆ ಬಹಿರ್ಮುಖವಾಗಿ ಪ್ರವೃತ್ತವಾಗ್ತದೆ. ಅದಕ್ಕೆ ವೃದ್ಧಾಪ್ಯ ಬಂದ ತಕ್ಷಣ ಕೆಲವರು ವೈರಾಗ್ಯದ ಮಾತುಗಳನ್ನ ಆಡ್ತಾರೆ, ಏನಿದೆ ಪ್ರಪಂಚದಲ್ಲಿ ಅಂತ. ಆದ್ರೆ ಅವಕಾಶಗಳು ಸಿಕ್ಕಿದ್ರೆ ಅವನ ವಾಸನೆಗಳು ಮತ್ತೆ ಚಿಗುರು ಒಡೆಯುತ್ತೆ. ಅದು ತನ್ನ ವಾಸನಾರೂಪದಲ್ಲಿ ಒಳಗಡೆ ಅವ್ಯಕ್ತವಾಗಿರ್ತದೆ. ಆದ್ರಿಂದ ಅದು ಪೂರ್ಣ ನಿಯಂತ್ರಣ ಅಲ್ಲ. ಯಾವುದು ಪೂರ್ಣ ನಿಯಂತ್ರಣ? ಪರಂದೃಷ್ಟ್ವಾ ನಿವರ್ತತೆ. ಆ ಒಳಗಡೆ ಇರುವ ಆತ್ಮ ದರ್ಶನವಾದ ಮೇಲೆ, ಸ್ವರೂಪ ದರ್ಶನವಾದ ಮೇಲೆ ಆ ಇಂದ್ರಿಯ ಭೋಗದ ಲಾಲಸೆಯು ಸಂಪೂರ್ಣ ತೊಲಗಿ ಹೋಗ್ತದೆ. ಹಾಗಾಗಬೇಕು ಎಂಬುದಾಗಿ ಭಗವಂತ ಹೇಳ್ತಾನೆ. ಶಂಕರ ಭಗವತ್ವರ ಭಾಷ್ಯ ನೋಡೋಣ. ಯದ್ಯಪಿ ವಿಷಯೋಪಲಕ್ಷಿತಾನಿ ವಿಷಯಶಬ್ದವಾಚ್ಯಾನಿ ಇಂದ್ರಿಯಾಣಿ ನಿರಾಹರಸ್ಯ ಅನಾಹ್ರಿಯಮಾಣ ವಿಷಯಸ್ಯ ಕಾಷ್ಠತಪಸಿ ಸ್ಥಿತಸ್ಯ ಮೂರ್ಖಸ್ಯಾಪಿ ನಿವರ್ತಂತೆ ದೇಹಿನಃ ದೇಹವತಃ ರಸವರ್ಜಂ. ಒಂದೊಮ್ಮೆ ವಿಷಯಾಹ ಅಂದ್ರೆ ವಿಷಯೋಪಲಕ್ಷಿತಾನಿ ವಿಷಯ ಶಬ್ದವಾಚ್ಯಾನಿ ಇಂದ್ರಿಯಾಣಿ, ವಿಷಯ ಶಬ್ದದಿಂದ ವಾಚ್ಯವಾಗಿರತಕ್ಕಂತಹ ಇಂದ್ರಿಯಗಳು ನಿರಾಹಾರಸ್ಯ ಆಹಾರವನ್ನ ಸೇವಿಸದೇ ಇರತಕ್ಕಂತಹ ಒಬ್ಬ ಕಾಷ್ಠ ತಪಸ್ಸಿನಲ್ಲಿರುವವನು ಅಥವಾ ಮೂರ್ಖನು, ಅವನಿಗೆ ಅದು ಹಿಂದಿರುಗುತ್ತವೆ. ಆದರೆ ರಸವರ್ಜಂ ಅದರ ಬಗ್ಗೆ ಆಸಕ್ತಿಯನ್ನ ತನ್ನೊಳಗಡೆಗೆ ಬಿಟ್ಟು, ರಸ ಅನ್ನುವಂತಹ ಶಬ್ದಕ್ಕೆ ಅವರು ಅರ್ಥ ಮಾಡ್ತಾರೆ ಮುಂದೆ. ರಸೋ ರಾಗ ವಿಷಯೇಶು ಯಹ ತಂ ವರ್ಜಯಿತ್ವ. ರಸಃ ಅನ್ನುವ ಶಬ್ದಕ್ಕೆ ಅರ್ಥ ರಾಗ ಅಂತ, ಬಯಕೆ ಅಂತ ಅರ್ಥ. ಆ ವಿಷಯ ಸುಖದ ವಾಸನೆ ಅಂತ ನಾವು ಏನ್ ಕರಿತೇವೆ, ಅದಕ್ಕೆ ಹೆಸರು ರಸ ಅಂತ ಬಳಸಿದ್ದಾರೆ. ಉಪನಿಷತ್ನಲ್ಲಿ ರಸ ಅನ್ನುವ ಶಬ್ದಕ್ಕೆ ಬ್ರಹ್ಮಾನಂದ ಎಂಬುದಾಗಿ ಕೂಡ ಬಳಸಿದ್ದಾರೆ. ಆದ್ರೆ ಇಲ್ಲಿ ರಸ ಅಂತ ಹೇಳಿದ್ರೆ ವಿಷಯ ಸುಖದ ವಾಸನೆ. ಈ ಯಾವುದೇ ಒಂದು ಅನುಭವ ಅನ್ನೋದು ಅನುಭವಿಸಿದ ಮೇಲೆ ಅದು ಸಂಸ್ಕಾರವಾಗಿ ಚಿತ್ತದಲ್ಲಿ ಉಳ್ಕೊಳ್ತದೆ. ಅದು ಸುಖವಾಗಲಿ ದುಃಖವಾಗಲಿ. ನಾವು ಯಾವುದೋ ಒಂದು ಅನುಭವ ಪಡೆದ ಮೇಲೆ ನಮಗೆ ತಕ್ಷಣ ಮರ್ತು ಹೋಗಿರ್ಬೋದು ಆ ಅನುಭವದ ವಿಷಯ, ಆದ್ರೆ ಮನಸ್ಸಿನ ಆಳದಲ್ಲಿ ಅದು ಸಂಸ್ಕಾರವಾಗಿ ವಾಸನೆಯಾಗಿ ಉಳಿದುಕೊಂಡಿರ್ತದೆ. ಅದನ್ನೇ ಇಲ್ಲಿ ರಸ ಅಂತ ಕರೆದಿದ್ದಾರೆ. ಏಕಾದಶಿ ಉಪವಾಸ ಮಾಡಿದಂತಹ ಒಬ್ಬ ವ್ಯಕ್ತಿ ಸಂಜೆಯ ಸಮಯಕ್ಕೆ ಎಲ್ಲ ಇಂದ್ರಿಯಗಳ ಒಂದು ಸ್ವಾಧೀನಕ್ಕೆ ಬಂದ ಹಾಗೆ ಶಾಂತವಾಗಿ ಕುಳಿತುಕೊಂಡಿರಬಹುದು. ಆದರೆ ವಾಸ್ತವ ಗೊತ್ತಾಗಬೇಕಾದ್ರೆ ದ್ವಾದಶಿ ದಿನ ಅವನು ಊಟ ಮಾಡಬೇಕು. ನಂತರ ಏನಾಗ್ತದೆ ಪರಿಸ್ಥಿತಿ? ಅವನ ಮನಸ್ಸು ಮತ್ತೆ ಹಿಂದಿನ ಹಾಗೆ ಎದ್ದು ಓಡ್ಲಿಕ್ಕೆ ಆರಂಭವಾಗ್ತದೆ. ಡಿ ವಿ ಜಿ ಹೇಳ್ತಾರಲ್ಲ ಕಗ್ಗದಲ್ಲಿ,
ಶ್ವಾನತಿಪ್ಪೆಯ ಮೇಲೆ ಮರಗಿರಲು ಪೂರ್ವಿಕ ಜ್ಞಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ ಏನೋ ವಾಸನೆ ಬೀಸಲದು ಹಾರಿ ಧುಮುಕುವುದು ಮಾನವನ ಮನಸಂತು ಮಂಕುತಿಮ್ಮ. ಅದು ಸರಿಯಾದ ಕ್ರಮ ಅಲ್ಲ. ಸ್ವರಸೇನ ಪ್ರವೃತ್ತ ರಸಿಕ ರಸಜ್ಞ ಇತ್ಯಾದಿ ದರ್ಶನಾತ್. ಈ ರಸ ಅನ್ನೋ ಶಬ್ದಕ್ಕೆ ರಾಗ ಎಂಬ ಅರ್ಥ ಯಾಕೆ ಮಾಡಬೇಕು ಅಂತ ಶಂಕರ ಭಗವತ್ಪಾದರು ಏನ್ ಹೇಳ್ತಾರೆ, ಸ್ವರಸೇನ ಪ್ರವೃತ್ತ, ಸ್ವರಸದಿಂದ ಅವನು ತೊಡಗಿದ್ದಾನೆ ಎಂಬಲ್ಲಿ ರಸ ಅಂದ್ರೆ ಆಸಕ್ತಿ ಎಂಬ ಅರ್ಥವನ್ನು ಕೊಡ್ತದೆ. ರಸಿಕ, ಅವನು ರಸಿಕ ಇದ್ದಾನೆ ಅಂದಾಗ ಅದರಲ್ಲಿ ಆಸಕ್ತಿಯನ್ನು ಹೊಂದಿದ್ದಾನೆ ಎಂಬ ಅರ್ಥವನ್ನು ತೋರಿಸುತ್ತೆ. ರಸಜ್ಞ, ರಸವನ್ನು ತಿಳಿದವನು, ಇದರಲ್ಲೂ ಕೂಡ ಆಸಕ್ತಿ ಎಂಬ ಅರ್ಥವನ್ನು ಕೊಟ್ಟಿದ್ರಿಂದ ರಸ ಅನ್ನುವ ಶಬ್ದಕ್ಕೆ ಇಲ್ಲಿ ಆಸಕ್ತಿ ರಾಗ ಎಂಬ ಅರ್ಥವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೋಪಿ ರಸ ರಂಜನಾರೂಪ ಸೂಕ್ಷ್ಮ ಅಸ್ಯ ಯತೇಃ ಪರಂ ಪರಮಾರ್ಥ ತತ್ವಂ ಬ್ರಹ್ಮ ದೃಷ್ಟ್ವಾ ಉಪಲಭ್ಯ ಅಹಮೇವ ತತ್ ಇತಿ ವರ್ತಮಾನಸ್ಯ ನಿವರ್ತತೆ ನಿರ್ಬೀಜಂ ವಿಷಯ ಜ್ಞಾನಂ ಸಂಪದ್ಯತೆ ಇತ್ಯರ್ಥ. ಒಬ್ಬ ಜ್ಞಾನಿಗೆ ಆತ್ಮದರ್ಶನವಾದ ಮೇಲೆ ಈ ರಸ ಸಂಪೂರ್ಣ ತೊಲಗಿ ಹೋಗ್ತದೆ ಅಂತ ಹೇಳುವ ಮಾತಿಗೆ ಏನು ಅರ್ಥ? ಶಂಕರ ಭಗವತ್ಪಾದರು ಬರೀತಾರೆ, ಸೋಪಿ ರಸಃ ಅಂದ್ರೆ ವಿಷಯ ಭೋಗದಲ್ಲಿರುವ ಆಸಕ್ತಿ ಏನಿದೆಯೋ ಅದು ರಂಜನಾರೂಪ. ರಂಜನಾರೂಪ ಅಂದ್ರೆ ಮನಸ್ಸಿಗೆ ರಂಜಿಸುವಂತಹ, ಮನಸ್ಸಿಗೆ ಉತ್ಸಾಹವನ್ನು ಕೊಡತಕ್ಕಂಥದ್ದಾಗಿದೆ. ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮವಾದದ್ದು. ಅಸ್ಯ ಯತೇಹೆ, ಈ ಸಾಧಕನಿಗೆ ಪರಂ ಅಂದ್ರೆ ಪರಮಾರ್ಥ ತತ್ವಂ ಬ್ರಹ್ಮ ಅಂತ ಅರ್ಥ. ಪರಂ ಎಂಬ ಶಬ್ದಕ್ಕೆ ಅರ್ಥ ಪರಮಾರ್ಥ ತತ್ವ, ಪರಬ್ರಹ್ಮ ಅಂತ ಅರ್ಥ. ಪರ ಅನ್ನುವ ಶಬ್ದಕ್ಕೆ ವಾಸ್ತವಕ್ಕೆ ಅರ್ಥ ಏನಪ್ಪ ಅಂದ್ರೆ ಶ್ರೇಷ್ಠ ಅಂತ. ಜಗತ್ನಲ್ಲಿ ಅತ್ಯಂತ ಶ್ರೇಷ್ಠವಾದ ವಸ್ತು ಯಾವುದಪ್ಪ ಅಂದ್ರೆ ಪರಮಾತ್ಮ ವಸ್ತು. ಪುರುಷಾತ್ ನಾ ಪರಂಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ ಅಂತ ಉಪನಿಷತ್ ಹೇಳುತ್ತೆ. ಆ ಪುರುಷ ತತ್ವ, ಪರಮಾತ್ಮ ತತ್ವವೇ ಜಗತ್ನಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು, ಊರ್ಧ್ವ ಮೂಲ ಎಂಬುದಾಗಿ ಕೂಡ ಕರೀತಾರೆ. ಆದ್ರಿಂದ ನಮ್ಮೆಲ್ಲರ ಒಳಗಡೆಗಿರತಕ್ಕಂತಹ ಶುದ್ಧ ಚೈತನ್ಯ ವಸ್ತು, ಪರಮಾತ್ಮ ವಸ್ತುವನ್ನ ಯಾವನು ದರ್ಶಿರ್ತಾನೋ, ಕಂಡುಕೊಳ್ತಾನೋ ಅವನು ಬ್ರಹ್ಮದೃಷ್ಟ. ಆ ಬ್ರಹ್ಮ ದೃಷ್ಟ ಉಪಲಭ್ಯ ಅಹಮೇವ ತತ್ ಇತಿ ವರ್ತಮಾನಸ್ಯ. ಬ್ರಹ್ಮದರ್ಶನ ಎಂಬ ಶಬ್ದಕ್ಕೆ ಏನು ಅರ್ಥ ಇಲ್ಲಿ? ಬ್ರಹ್ಮನನ್ನ ನೋಡುವುದು ಎಂಬ ಅರ್ಥ ಸಾಮಾನ್ಯವಾಗಿ ಆದರೂ ಕೂಡ ಆ ಬ್ರಹ್ಮವೇ ನಾನು ಅಂತ ನಿಶ್ಚಯ ಮಾಡುವುದಾಗಿದೆ ಎಂಬುದಾಗಿ ಹೇಳ್ತಾರೆ. ಅಹಮೇವ ತತ್ ಇತಿ ವರ್ತಮಾನಸ್ಯ. ನಮ್ಮೆಲ್ಲರ ಹೃದಯವನ್ನು ಬೆಳಗುತ್ತಾ ಇರತಕ್ಕಂತಹ ಆ ಶುದ್ಧ ಚೈತನ್ಯ ವಸ್ತುವೇ ನಾನು, ಆನಂದ ಸ್ವರೂಪವೇ ನಾನು, ಅದಕ್ಕಿಂತ ಹೊರತಾದ ಯಾವುದೂ ನಾನಲ್ಲ ಎಂಬಂತಹ ಒಂದು ದೃಢವಾದ ನಿಶ್ಚಯ ಇದೇ ಬ್ರಹ್ಮದರ್ಶನ ಅಥವಾ ಪರಮಾರ್ಥ ದರ್ಶನ. ಇಲ್ಲಿ ಪರಮಾತ್ಮನನ್ನ ನೋಡುವುದು ಅನ್ನುವಂಥದ್ದು ಸರಿಯಾದದ್ದಲ್ಲ. ಯಾಕಂದ್ರೆ ನೋಡುವುದಕ್ಕೆ ಅದು ದೃಶ್ಯವಾಗಬೇಕು. ಎದ್ದ ದೃಶ್ಯಂ ತತ್ ಸರ್ವಂ ಜಡಂ. ದೃಶ್ಯವಾದದ್ದೆಲ್ಲವೂ ಜಡವಾಗಿ ಬಿಡ್ತದೆ. ಭಗವಂತನ ನಾನು ದರ್ಶಿಸಬೇಕು ಅಂದ್ರೆ ಪರಮಾತ್ಮವಾಗುವುದಿಲ್ಲ ಅದು. ಅದಕ್ಕೆ ಸಗುಣ ಬ್ರಹ್ಮ ಅಂತ ಕರೀತಾರೆ. ಸಗುಣ ಬ್ರಹ್ಮವನ್ನು ದರ್ಶಿಸಬಹುದು. ಆದ್ರೆ ನಿರ್ಗುಣ ಬ್ರಹ್ಮ, ಪರಮಾತ್ಮ ಅಂತ ನಾವೇನ್ ಕರಿತೇವೆ, ಶ್ರೇಷ್ಠವಾದಂತಹ ಸ್ಥಿತಿ, ಪಾರಮಾರ್ಥಿಕ ಸತ್ಯ ಅಂತ ಏನಿದೆ, ಅದು ಯಾರ ಕಣ್ಣಿಗೂ ಗೋಚರವಾಗತಕ್ಕಂಥದ್ದಲ್ಲ. ಅದು ನಮ್ಮೆಲ್ಲರ ಸ್ವರೂಪವೇ ಆಗಿ ಉಳ್ಕೊಂಡಿದೆ. ಆದ್ದರಿಂದ ಆತ್ಮದರ್ಶನ ಆಗುವುದು ಅಂದ್ರೆ ಏನು? ಆತ್ಮವೇ ಆಗುವುದು ಅಂತ ಅರ್ಥ. ಆತ್ಮವೇ ನಮ್ಮೆಲ್ಲರ ಸ್ವರೂಪವಾಗಿದೆ ಅಂತ ನಿಶ್ಚಯ ಮಾಡುವುದಾಗಿದೆ. ಹಾಗೆ ಯಾವನು ಗುರು ಶಾಸ್ತ್ರವಾಕ್ಯದ ಸಹಾಯದಿಂದ ಆತ್ಮಸ್ವರೂಪವನ್ನು ನಿಶ್ಚಯ ಮಾಡಿದ್ದಾನೋ ಅಂಥವನಿಗೆ ನಿರ್ಬೀಜಂ ವಿಷಯ ವಿಜ್ಞಾನಂ ಸಂಪದ್ಯತೆ. ನಿವರ್ತತೆ ಅಂತ ಹೇಳೋದಕ್ಕೆ, ವಾಸನೆ ಹೊರಟೋಗ್ತದೆ ಅಂತ ಹೇಳೋದಕ್ಕೆ ಏನ್ ಹೇಳ್ತಾರೆ? ನಿರ್ಬೀಜಂ, ಅದರ ಲವಲೇಶವೂ ಇಲ್ಲದ ಹಾಗೆ, ಬೀಜವೇ ಇಲ್ಲದ ಹಾಗೆ ವಿಷಯ ವಿಜ್ಞಾನಂ ಸಂಪದ್ಯತೆ. ವಾಸನೆ ಕೂಡ ಹೊರಟು ಹೋಗ್ತದೆ. ವಿಷಯ ವಿಜ್ಞಾನ ಅಂದ್ರೆ ವಿಷಯದಲ್ಲಿರ್ತಕ್ಕಂಥ ಆಸಕ್ತಿ ಸಂಪೂರ್ಣವಾಗಿ ತೊಲಗಿ ಹೋಗ್ತದೆ. ಇಲ್ಲೊಂದು ಪ್ರಶ್ನೆ, ಆತ್ಮನಿಷ್ಠನಿಗೆ
ವಾಸನೆ ಯಾಕೆ ತೊಲಗುತ್ತದೆ ಅಂತ. ಇದಕ್ಕೆ ಮೊದಲನೆಯ ಶ್ಲೋಕದಲ್ಲಿ ಉತ್ತರವನ್ನು ಕೊಟ್ಟಿದ್ದಾನೆ. ಸ್ಥಿತಪ್ರಜ್ಞನ ಮೊದಲನೇ ಲಕ್ಷಣದಲ್ಲಿ ಯಾಕೆ ಅವನು ಆತ್ಮಾರಾಮನಾಗ್ತಾನೆ ಅಂತ, ಸ್ವರೂಪ ಸುಖವನ್ನು ಕಂಡುಕೊಳ್ತಾನೆ ಅಂತ. ಯಾವಾಗ ಆ ಪರಮಾರ್ಥ ತತ್ವದ ದರ್ಶನವಾಗ್ತದೋ, ಮನಸ್ಸು ಆ ಪರಮಾರ್ಥ ತತ್ವದಲ್ಲೇ ನೆಲೆ ನಿಲ್ಲುವ ಪ್ರಯತ್ನ ಮಾಡ್ತದೋ, ಅದು ಜಗತ್ತಿನ ವಿಷಯ ವಸ್ತುಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಸುಖವನ್ನು ಪಡೀತದೆ. ಎಲ್ಲಾಭಾನ ಪರೋಲಾಭೋ ಯತ್ಸುಖಾನ್ನ ಪರಸ್ಪರಂ ಸುಖಂ. ಅದಕ್ಕೆ 6ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳ್ತಾನೆ, ನ ಗುರುಣಾಪಿ ವಿಚಾಲ್ಯತೆ, ಯಾವುದನ್ನ ಪಡೆದ ಮೇಲೆ ಅತ್ಯಂತ ದೊಡ್ಡ ಕಷ್ಟದಿಂದಲೂ ಅಲುಗಾಡಿಲ್ವೋ ಅಂತ. ಅಂತಹ ವಿಶೇಷವಾದ ಒಂದು ಸುಖ, ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ, ಅತ್ಯಂತವಾದ ಶ್ರೇಷ್ಠವಾದ ಸುಖದ, ಶಾಂತಿಯ, ಆನಂದದ ಒಂದು ಅನುಭವ ಆಗ್ತದೆ. ಯಾರಿಗೆ? ಆತ್ಮನಲ್ಲಿ ನೆಲೆ ನಿಂತಹ ಸ್ಥಿತಪ್ರಜ್ಞನಿಗೆ. ಒಳಗಡೆಯ ವಿಶೇಷ ಸುಖದ ಶಾಂತಿಯ ಅನುಭವ ಆದ ಮೇಲೆ ಸಹಜವಾಗಿ ಬಾಹ್ಯ ವಿಷಯಾಸಕ್ತಿ ಅನ್ನೋದು ತೊಲಗೋಗ್ತದೆ. ಈ ಮನಸ್ಸಿನ ದೌರ್ಬಲ್ಯ ಅಂದ್ರೆ ಅದಕ್ಕೆಲ್ಲಾದ್ರೂ ಒಂದ್ ಕಡೆಗೆ ಸುಖ ಬೇಕು, ಒಳಗಡೆಗೆ ಸಿಗಲಿಲ್ಲ ಅಂದ್ರೆ ಹೊರಗಡೆಗೆ ಓಡುತ್ತೆ. ಆದ್ರಿಂದ ಆತ್ಮಸ್ವರೂಪದಲ್ಲಿಯೇ ನೆಲೆ ನಿಂತಹ ದೀರ್ಘಕಾಲ ಅವಸ್ಥೆಯಲ್ಲಿದ್ದವನಿಗೆ ವಾಸನೆಗಳೆಲ್ಲವೂ ಕಳಚಿ ಬಿಡ್ತದೆ. ಅತ್ಯಂತ ಪ್ರಶಾಂತವಾದ ಅಂತಃಕರಣ ಯಾವಾಗಲೂ ಅವನಿಗೆ ಲಭ್ಯವಾಗ್ತದೆ. ಆದ್ರಿಂದ ಅದು ಸರಿಯಾದಂತಹ ಒಂದು ಸ್ಥಿತಿ ಎಂಬುದಾಗಿ ಹೇಳ್ತಾ, ನ ಅಸತಿ ಸಮ್ಯಕ್ ದರ್ಶನೇ ರಸಸ್ಯ ಉಚ್ಛೇದ. ಈ ಸಮ್ಯಕ್ ದರ್ಶನ ಆಗದು ಹೊರತು ಈ ರಸ ಅಂದ್ರೆ ವಾಸನೆಗಳು ತೊಲಗುವುದೇ ಇಲ್ಲ ಅಂತ ಹೇಳ್ತಾರೆ ಭಗವತ್ಪಾದರು. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ, ಆಸರೆಗಳು, ಬಯಕೆಗಳು, ಕಾಮನೆಗಳೆಲ್ಲ ಮನಸ್ಸಲ್ಲಿ ತುಂಬಿಕೊಂಡಿರ್ತಾನೆ. ಅದನ್ನು ಪೂರ್ಣ ಮಾಡುವುದಕ್ಕೆ ಇನ್ನೊಂದು ಜನ್ಮ ಬೇಕಾಗ್ತದೆ. ಅದರಿಂದ ಸಮ್ಯಕ್ ದರ್ಶನವೇ ಅದಕ್ಕೆ ಪರಿಹಾರ. ತಸ್ಮಾತ್ ಸಮ್ಯಕ್ ದರ್ಶನಾತ್ಮಿಕಾಯಾ ಪ್ರಜ್ಞಾಯಾ ಸ್ಥೈರ್ಯಂ ಕರ್ತವ್ಯಂ ಇತ್ಯಭಿಪ್ರಾಯ. ಆದ್ರಿಂದ ಸಮ್ಯಕ್ ದರ್ಶನ ರೂಪವಾದ ಪ್ರಜ್ಞೆಯನ್ನ, ನಮ್ಮ ಆತ್ಮವಿಚಾರವನ್ನ ಪದೇ ಪದೇ ಮಾಡಬೇಕು. ಆ ಆತ್ಮನ ಸ್ಥಿತಿಯಲ್ಲೇ ನೆಲೆ ನಿಲ್ಲುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಇನ್ನು ಮುಂದಿನ ಸಂಬಂಧ ಭಾಷೆ ಏನಪ್ಪಾ ಅಂದ್ರೆ, ಸಮ್ಯಕ್ ದರ್ಶನ ಲಕ್ಷಣ ಪ್ರಜ್ಞಾಸ್ಥೈರ್ಯಂ ಚಿಕೀರ್ಷತಾ ಆದೌ ಇಂದ್ರಿಯಾಣಿ ಸ್ವವಶೇ ಸ್ಥಾಪಯಿತವ್ಯಾನಿ ಯಸ್ಮಾ ತದನವಸ್ಥಾನೆ ದೋಷಮಾಹ. ಸ್ಥಿತಪ್ರಜ್ಞನಾಗಲಿಕ್ಕೆ ಬಯಸ್ತಕ್ಕಂಥವನು ಸಮ್ಯಕ್ ದರ್ಶನ ಲಕ್ಷಣ ಪ್ರಜ್ಞಾಸ್ಥೈರ್ಯಂ ಇಂಥ ಸುಂದರ ಶಬ್ದವನ್ನು ಬಳಸ್ತಿದ್ದಾರೆ. ಸಮ್ಯಕ್ ದರ್ಶನ ಲಕ್ಷಣ ರೂಪವಾದಂತಹ ಪ್ರಜ್ಞಾಸ್ಥೈರ್ಯವನ್ನ ಪಡೆಯಬೇಕಾದವನು ಆರಂಭದಲ್ಲಿ ಇಂದ್ರಿಯಗಳನ್ನ ತಮ್ಮ ಸ್ವವಶದಲ್ಲಿ, ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಯಸ್ಮಾತ್ ತದ ಅನವಸ್ಥಾನೆ ದೋಷಮಃ. ಒಂದೊಮ್ಮೆ ಅವನ ಇಂದ್ರಿಯನ್ನ ಇಟ್ಟುಕೊಂಡಿಲ್ಲ ನಿಯಂತ್ರಣದಲ್ಲಿ, ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಸ್ಥಿತಪ್ರಜ್ಞನಾಗಲಿಕ್ಕೆ ಬಯಸ್ತಾ ಇದ್ದಾನೆ ಅಂತ ಆದ್ರೆ ಏನು ತೊಂದರೆ ಆಗ್ತದೆ ಅವನಿಗೆ ಎಂಬುದನ್ನ ಮುಂದಿನ ಶ್ಲೋಕ ಹೇಳುತ್ತೆ ಅಂತ ಹೇಳ್ತಾನೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂತಹ ಒಬ್ಬ ಸಾಧಕನು, ವಿವೇಕಿಯಾದ ಸಾಧಕನು, ಇಂದ್ರಿಯಗಳು ಅತ್ಯಂತ ಮಥನಶೀಲವಾಗಿರತಕ್ಕಂಥದ್ದು. ಅವನ ಮನಸ್ಸನ್ನು ಎಳೆದು ಬಿಡುತ್ತದೆ, ಅವನನ್ನ ಆ ಸಾಧನೆಯ ಪಥದಿಂದ ಹೊರಗೆ ಹಾಕಿ ಬಿಡುತ್ತದೆ. ನೋಡಿ, ಒಬ್ಬ ಸಾಧಕನಿದ್ದಾನೆ, ಯತತಃ ಅಂದ್ರೆ ಪ್ರಯತ್ನ ಮಾಡುವವನು, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದಾನೆ. ಹಾಗಂತ ದಡ್ಡನಲ್ಲ, ಗುರುಶಾಸ್ತ್ರಗಳಿಂದ ಸೇವೆಯನ್ನ ಮಾಡಿ ಜ್ಞಾನವನ್ನು ಪಡ್ಕೊಂಡಿದ್ದಾನೆ. ವಿಪಶ್ಚಿತ ಎಂಬ ಶಬ್ದವನ್ನು ಬಳಸಿದ್ದಾರೆ. ವಿಪಶ್ಚಿತ ಅಂದ್ರೆ ಜ್ಞಾನಿ, ಸರಿಯಾದ ತಿಳುವಳಿಕೆ ಉಳ್ಳವನು, ವಿವೇಕಿ. ಅಂತಹ ತಿಳುವಳಿಕೆ ಉಳ್ಳಂತಹ ಪ್ರಯತ್ನಶೀಲನಾದಂತಹ ಒಬ್ಬ ಸಾಧಕ, ಅದಕ್ಕೆ ಯತಿ ಅಂತ ಕರೆದಿದ್ದಾರೆ. ಯತ್ನ ಮಾಡುವುದರಿಂದ ಯತಿ ಅಂತ. ಅಂತಹ ಒಬ್ಬ ಯತಿ ತನ್ನ ಸ್ವರೂಪದಲ್ಲಿ ನೆಲೆ ನಿಲ್ಲುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆದರೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿಲ್ಲ ಅಂತಿದ್ರೆ
ಏನಾಗ್ತದೆ ಅವನ ಸ್ಥಿತಿ ಎಂಬುದನ್ನ ಗೀತೆಯಲ್ಲಿ ಹೇಳಿದ್ದಾನೆ. ಆ ಪ್ರಮಥನಶೀಲವಾಗಿರತಕ್ಕಂತಹ, ಮಥಿಸುವ, ಕಡೆದು ಹಾಕುವಂತಹ ಸಾಮರ್ಥ್ಯವುಳ್ಳ ಇಂದ್ರಿಯಗಳು ಮನಸ್ಸನ್ನ ಬಲಾತ್ಕಾರವಾಗಿ ಬಹಿರ್ಮುಖಗೊಳಿಸುತ್ತವೆ. ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಈ ಇಂದ್ರಿಯ ನಿಗ್ರಹದ ಬಗ್ಗೆ ಬಹಳ ಮಾತುಗಳನ್ನು ಹೇಳಿದ್ದಾರೆ. ಒಂದ್ಸಲ ಭಗವಾನ್ ವೇದವ್ಯಾಸರು ಪಾಠ ಮಾಡ್ತಾ ಇದ್ರಂತೆ. ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಮಪಿ ಕರ್ಷತಿ ಅಂತ ಹೇಳ್ತಿದ್ರಂತೆ. ಈ ಇಂದ್ರಿಯ ಸಮೂಹಗಳು ಅತ್ಯಂತ ಬಲಶಾಲಿಯಾದವು, ವಿದ್ವಾಂಸನನ್ನು ಕೂಡ ಅದು ಎಳೆದು ಹಾಕ್ಬಿಡುತ್ತೆ ಅಂತ ಹೇಳಿದ್ರಂತೆ ಉಪನ್ಯಾಸದಲ್ಲಿ. ಅವ್ರ ತರಗತಿಯಲ್ಲಿ ಜೈಮಿನಿ ಅನ್ನತಕ್ಕಂತಹ ಒಬ್ಬ ವಿದ್ಯಾರ್ಥಿ, ಮೇಧಾವಿಯಾದ ವಿದ್ಯಾರ್ಥಿಗಳಿದ್ರಂತೆ. ಅವರಿಗೆ ಈ ವಾಕ್ಯ ಅಷ್ಟು ಸರಿ ಹೋಗ್ಲಿಲ್ಲ. ಅವ್ರು ಯೋಚನೆ ಮಾಡಿದ್ರಂತೆ, ಇಂದ್ರಿಯ ಗ್ರಾಮ ಅಂದ್ರೆ ಇಂದ್ರಿಯ ಸಮೂಹಗಳು ಬಲಶಾಲಿಯಾಗಿರ್ತವೆ ಸರಿ, ಆದ್ರೆ ವಿದ್ವಾಂಸನನ್ನ ಅದು ಅಪಕರ್ಷತಿ ಅಂತ ಮಾಡೋದು ತಪ್ಪು. ವಿದ್ವಾಂಸಂ ನಾಪಕರ್ಷತಿ ಅಂತ ಮಾಡಬೇಕು. ವಿದ್ವಾಂಸನನ್ನ ಅದು ಆಕರ್ಷಿಸುವುದಿಲ್ಲ ಎಂಬುದಾಗಿ ಮಾಡಬೇಕು ಅಂತ ಹೇಳ್ತಾರಂತ. ವಿದ್ವಾಂಸಮಪಿ ಕರ್ಷತಿ ಅಂತಿದೆಯಲ್ಲ, ವಿದ್ವಾಂಸಮಪಿ ನಾಪಕರ್ಷತಿ, ವಿದ್ವಾಂಸಂ ನಾಪಕರ್ಷತಿ ಅಂತ ಮಾಡಬೇಕು. ಅಂದ್ರೆ ಅವನನ್ನ ವಿದ್ವಾಂಸನಿಗೆ ತೊಂದರೆ ಮಾಡಲ್ಲ ಎಂಬ ಅರ್ಥ ಮಾಡಬೇಕು ಅಂತ ಹೇಳ್ತಾರಂತ. ವ್ಯಾಸರು ಹೇಳ್ತಾರಂತೆ, ಇದೆಲ್ಲ ಅನುಭವದ ವಾಣಿಯಪ್ಪ, ಆದ್ರಿಂದ ಅದ್ರ ಬಗ್ಗೆ ನಾವು ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳ್ತಾರೆ. ಇಲ್ಲ ಹಾಗೇನಿಲ್ಲ, ವಿದ್ವಾಂಸಂ ನಾಪಕರ್ಷತಿ ಅನ್ನೋದೇ ಸರಿ ಅನ್ಸುತ್ತೆ ನನಗೆ ಅಂತ ಹೇಳಿ ಹೊರಟು ಹೋದ್ರಂತೆ. ಆವಾಗ ಅವತ್ತು ಸಂಜೆ ತಮ್ಮ ಕುಟೀರಕ್ಕೆ ಹೋಗಿದ್ದಾರೆ. ತಣ್ಣನೆ ಗಾಳಿ ಬೀಸ್ತಾ ಇದೆ, ತುಂತುರು ಮಳೆ ಬರ್ತಾ ಇದೆ. ಅಲ್ಲೊಬ್ಬಳು ಯುವತಿ ಆಶ್ರಯವನ್ನು ಕೇಳಿಕೊಂಡು ಆ ಜೈಮಿನಿ ಋಷಿಗಳ ಒಂದು ಕುಟೀರಕ್ಕೆ ಬರ್ತಾಳೆ. ಅವರು ಬಾಗಿಲನ್ನು ತೆಗೆದು ಆಶ್ರಯವನ್ನು ಕೊಡ್ತಾರೆ. ಅವರಿಬ್ಬರ ಮಧ್ಯದಲ್ಲಿ ಸಾಧಾರಣ ಮಾತುಕತೆಗಳು ನಡೆಯುತ್ತೆ. ನಂತರ ಅವಳು ತನ್ನ ಮೇಲ್ಹೊದಿಕೆಯನ್ನ ಬದಲಾವಣೆ ಮಾಡ್ಲಿಕ್ಕೋಸ್ಕರ ತಮ್ಮ ವಲ್ಕಲಗಳನ್ನು ಕೇಳ್ತಾಳೆ. ತಾವು ಉಡುವಂತಹ ಬಟ್ಟೆಗಳನ್ನ ಅವಳಿಗೆ ಕೊಡ್ತಾರಂತೆ ಜೈಮಿನಿಗಳು. ಅಷ್ಟೊತ್ತಿಗೆ ಮಾತು ಅನ್ನುವಂಥದ್ದು ಇನ್ನೊಂದು ದಿಕ್ಕಿನತ್ತ ಹರಿಲಿಕ್ಕೆ ಆರಂಭ ಆಯ್ತು. ಜೈಮಿನಿ ಋಷಿಗಳ ಮನಸ್ಸು ಚಂಚಲವಾಗಲಿಕ್ಕೆ ಆರಂಭ ಆಯ್ತು. ನೋಡ್ತಾ ನೋಡ್ತಾ ಇದ್ದ ಹಾಗೆ ಅವ್ರು ಹತ್ತಿರ ಬರ್ಲಿಕ್ಕೆ ಆರಂಭ ಮಾಡಿದ್ರು. ಅಷ್ಟು ಹೊತ್ತಿಗೆ ಆ ಯುವತಿಯ ರೂಪದಲ್ಲಿ ಇರತಕ್ಕಂಥ ಅವಳು ಒಬ್ಬ ವೃದ್ಧನ ರೂಪವನ್ನು ತಾಳಿಬಿಡ್ತಾಳೆ. ಅವ್ರು ವೃದ್ಧ ಬೇರೆ ಯಾರಲ್ಲ, ವೇದವ್ಯಾಸರೇ. ಉದ್ದ ಗಡ್ಡ, ಹಣ್ಣಾದಂತ ಕೂದಲು. ಆ ವ್ಯಾಸರೇ ಆ ಯುವತಿಯ ರೂಪದಲ್ಲಿ ಬಂದಿದ್ರು ಅವನನ್ನ ಪರೀಕ್ಷೆ ಮಾಡೋದಕ್ಕಾಗಿ. ಅದಕ್ಕೆ ಕೇಳ್ತಾರಂತೆ, ಜೈಮಿನಿ ಬೆಳಿಗ್ಗೆ ತರಗತಿಯಲ್ಲಿ ಹೇಳಿದ್ಯಲ್ಲ ವಿದ್ವಾಂಸಂ ನಾಪಕರ್ಷತಿ ಅಂತ, ಹೇಗೆ ಈಗೇನು ಹೇಳ್ತೀಯ ಅಂತ. ಆಗ ಜೈಮಿನಿ ಕೈ ಮುಗ್ಕೊಂಡು ಹೇಳ್ತಾನೆ, ವಿದ್ವಾಂಸಂ ಅಪಿ ಅಪಕರ್ಷತ್ಯೇವ ಅಂತ ಆಗಬೇಕದು, ನಾಪಕರ್ಷತಿ ಅಂತಲ್ಲ. ಎಂಥವರನ್ನೂ ಬಲಿ ಬೀಳಿಸುತ್ತೆ ಇಂದ್ರಿಯಗಳು ಎಂಬುದೇ ಸರಿಯಾದದ್ದು ಅಂತ. ಸಪ್ತಶತಿಯಲ್ಲಿ ಚಂಡೀ ಪಾರಾಯಣದಲ್ಲಿ ಒಂದು ಮಾತು ಬರ್ತದೆ, ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿಸ ಬಲಾದಾಕೃಷ್ಯ ಮೋಹಾಯ ಮಹಾಮಾಯ ಪ್ರಯಚ್ಛತಿ ಅಂತ. ಜ್ಞಾನಿಗಳ ಮನಸ್ಸನ್ನೂ ಕೂಡ ಮಹಾಮಾಯಿ ಎಳೆದು ಹಾಕ್ತಾಳೆ ಅಂತ. ಹಾಗಿರುವಾಗ ಸಾಧಕನಾದವನು ಇಂದ್ರಿಯ ಭೋಗದ ಬಗ್ಗೆ, ಮನಸ್ಸಿನ ಯೋಚನೆಯ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು ಅಂತ ಭಗವಂತ ಇಲ್ಲಿ ಎಚ್ಚರಿಸಿದ್ದಾನೆ. ಪ್ರಮಾಥಿ ಅಂತ ಕರೆದಿದ್ದಾನೆ. ಇಂದ್ರಿಯಗಳು ಮಥಿಸುವಂತ ಸಾಮರ್ಥ್ಯ ಇದೆ, ಕಡ್ದು ಹಾಕುತ್ತೆ ಅಂತ. ವಿಷಯದ ಪ್ರವೇಶ ಮನಸ್ಸಿಗೆ ಆದ ತಕ್ಷಣ ಮನಸ್ಸು ಕದಳಲಿಕ್ಕೆ ಆರಂಭ ಆಗುತ್ತೆ. ಅದಕ್ಕೆ ಮನ್ಮಥ ಅಂತ ಹೇಳ್ತಾರೆ. ಮನ್ಮಥ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಮನಸ್ಸನ್ನ ಕಡಿಯುವವನು ಅಂತ. ಮನಸ್ಸನ್ನ ಮಥಿಸುವವನು, ಮಥನ ಅಂದ್ರೆ ಕಡಿಯುವುದು. ಮನಸ್ಸನ್ನ ಮಥಿಸುವವನು ಮನ್ಮಥ. ಇಂದ್ರಿಯಗಳಿಂದ ವಿಷಯ ವಸ್ತುಗಳು ಒಳಗಡೆಗೆ ಪ್ರವೇಶ ಆಗ್ತಾ ಇದ್ದ ಹಾಗೆ ಮನಸ್ಸು ಕಡಿಯಲಿಕ್ಕೆ ಆರಂಭವಾಗುತ್ತದೆ. ಅದಕ್ಕೆ ಪ್ರಮಾಥಿ ಅಂತ ಕರೆದಿದ್ದಾರೆ. ಭಗವತ್ಪಾದರು ಏನು ಬರೀತಾರೆ ಇಲ್ಲಿ? ಯತತಃ ಪ್ರಯತ್ನಂ ಕುರ್ವತಃ ಹಿ ಯಸ್ಮಾತ್ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಮೇಧಾವಿನಃ ಅಪಿ ಇತಿ ವ್ಯವಹಿತೇನ ಸಂಬಂಧ. ಯತತೋ ಹ್ಯಪಿ ಅನ್ನುವಂತಹ ಅಲ್ಲಿ ಅಪಿ ಅನ್ನುವ ಶಬ್ದ
ಮೇಧಾವಿನ ವಿಪಶ್ಚಿತ ಎಂಬ ಶಬ್ದದ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಪ್ರಯತ್ನವನ್ನು ಮಾಡುವಂತಹ ಸಾಧಕನು ಮೇಧಾವಿಯಾಗಿದ್ದರೂ ಕೂಡ ಅವನ್ನ ಎಳೆದಾಕತ್ತೆ ಅಂತ ಹೇಳಲಿಕ್ಕೆ ಹೊರಟಿದ್ದಾನೆ ಹೊರತು, ಪ್ರಯತ್ನ ಮಾಡುವವರನ್ನ ಎಲ್ಲರನ್ನೂ ಎಳೆದಾಕತ್ತೆ ಅನ್ನೋದು ವಿಷಯ ಗೊತ್ತಿರೋದೆ. ಆದ್ರೆ ಪ್ರಯತ್ನ ಮಾಡುವಂತಹ ಮೇಧಾವಿಯನ್ನ, ಸಾಮಾನ್ಯನನ್ನ ಎಳೆದಾಕತ್ತೆ ಅನ್ನೋದು ಗೊತ್ತಿರೋದು ವಿಷಯ. ಮೇಧಾವಿಯನ್ನೂ ಕೂಡ, ಚಿಂತಕನನ್ನೂ ಕೂಡ ಅದು ಎಳೆದಾಕತ್ತೆ ಅಂದ್ರೆ ಎಷ್ಟು ಬಲಶಾಲಿ ಇರಬೇಕು ಎಂಬುದನ್ನ ತಿಳ್ಕೊಳ್ಬೇಕು ಅಂತ ಅಪಿ ಎನ್ನುವಂಥದ್ದು ವಿಪಶ್ಚಿತ ಅನ್ನೋ ಶಬ್ದದೊಟ್ಟಿಗೆ ಸಂಬಂಧ ಮಾಡಬೇಕು. ಇಂದ್ರಿಯಾಣಿ ಪ್ರಮಾಥೀನಿ ಪ್ರಮಥನಶೀಲಾನಿ ವಿಷಯಾಭಿಮುಖಂ ಹಿ ಪುರುಷಂ ವಿಕ್ಷೋಭಯಂತಿ ಆಕುಲೀಕುರುವಂತಿ. ಪ್ರಮಥನ ಮಾಡಿಬಿಡ್ತದೆ ಅಂದ್ರೆ ಒದ್ದಾಡುವ ಹಾಗೆ ಮಾಡ್ಬಿಡ್ತದೆ ಅಂತ. ವಿಷಯಾಭಿಮುಖವನ್ನಾಗಿ ನಮ್ಮನ್ನ ಮಾಡಿ ನಮ್ಮನ್ನ ಆಕುಲೀಕುರುವಂತಿ, ನಮಗೆ ದಿಕ್ಕು ತೋಚದ ಹಾಗೆ, ಏನೂ ತೋಚದ ಹಾಗೆ ಮಾಡಿಬಿಡ್ತದೆ. ಆಕುಲೀಕೃತ್ಯ ಚ ಹರಂತಿ ಪ್ರಸಭಂ ಪ್ರಸಹ್ಯ ಪ್ರಕಾಶಮೇವ ಪಶ್ಯತು ವಿವೇಕ ಜ್ಞಾನಯುಕ್ತಂ ಮನಃ. ಒಳ್ಳೆಯ ಚಿಂತನೆಯಲ್ಲಿ, ಸಾಧನೆಯಲ್ಲಿ ತೊಡಗಿರತಕ್ಕಂತಹ ವ್ಯಕ್ತಿಯ ಮನಸ್ಸನ್ನೂ ಕೂಡ ಆ ಇಂದ್ರಿಯಗಳು ಎಳೆಯುತ್ತವೆ, ಅವನನ್ನ ಭ್ರಷ್ಟನನ್ನಾಗಿ ಮಾಡ್ತದೆ, ಅವನನ್ನ ವಿಷಯಾಭಿಮುಖಿಯನ್ನಾಗಿ ಮಾಡತ್ತೆ ಅಂತ ಹೇಳಿದ್ರು. ಯತಸ್ಮಾತ್ ಯತಸ್ತಸ್ಮಾತ್, ಆ ಕಾರಣದಿಂದಾಗಿ ಏನ್ ಮಾಡಬೇಕು ಸಾಧಕನು ಅಂದ್ರೆ, ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ತಾನಿ ಸರ್ವಾಣಿ ಸಂಯಮ್ಯ, ಆ ಇಂದ್ರಿಯಗಳನ್ನೆಲ್ಲವನ್ನೂ ಕೂಡ ತನ್ನ ಹತೋಟಿಯಲ್ಲಿಟ್ಟುಕೊಂಡು, ಒಂದು ಶಿಸ್ತಿನಲ್ಲಿಟ್ಟುಕೊಂಡು ಸಾಧಕನು ಮತ್ಪರನಾಗಬೇಕು ಅಂತ ಹೇಳ್ತಾನೆ ಭಗವಂತ. ನನ್ನಲ್ಲಿ ನೆಲೆ ನಿಲ್ಲಿಸಬೇಕು ಮನಸ್ಸನ್ನ. ನನ್ನಲ್ಲಿ ಅಂದ್ರೆ ಯಾರಲ್ಲಿ? ಕೃಷ್ಣನಲ್ಲಿಯೋ ಅಥವಾ ಈಶ್ವರನಲ್ಲಿಯೋ, ಯಾರಲ್ಲಿ ಅದನ್ನು ಮುಂದೆ ನೋಡೋಣ. ಭಗವತ್ಪಾದರು ತುಂಬಾ ಸುಂದರವಾಗಿ ವರ್ಣಿಸಿದ್ದಾರೆ. ಯಾರ ಇಂದ್ರಿಯಗಳು ವಶದಲ್ಲಿದೆಯೋ ಅವನ ಪ್ರಜ್ಞೆ ಪ್ರತಿಷ್ಠಿತವಾಗಿದೆ. ಇಂದ್ರಿಯ ಹತೋಟಿಯಲ್ಲಿ ಇರುವವನ ಬುದ್ಧಿ ಆತ್ಮನಲ್ಲಿ ನೆಲೆ ನಿಲ್ತದೆ ಎಂಬುದನ್ನ ಹೇಳಿ ಭಗವಂತ ನಿಲ್ಲಿಸಿದ್ದಾನೆ. ಇಲ್ಲಿ ಭಗವತ್ಪಾದರು ಏನ್ ಹೇಳ್ತಾರೆ? ತಾನಿ ಸರ್ವಾಣಿ ಸಂಯಮ್ಯ ಸಂಯಮನಂ ವಶೀಕರಣಂ ಕೃತ್ವ, ಇಂದ್ರಿಯಗಳನ್ನ ಹಿಡಿತದಲ್ಲಿಟ್ಟುಕೊಂಡು ಯುಕ್ತ ಸಮಾಹಿತ ಸನ್ನಾಸೀತ, ಯುಕ್ತನಾದವನು ಅಂದ್ರೆ ಮನಸ್ಸನ್ನ ಸಮಾಧಾನ ಮಾಡಿಕೊಂಡವನು ಇಡಬೇಕು ತನ್ನ ಬುದ್ಧಿಯನ್ನ. ಎಲ್ಲಿಡಬೇಕು ಅಂದ್ರೆ ಮತ್ಪರನು ಆಗಬೇಕು ಅಂತ. ಮತ್ಪರಃ ಅಂದ್ರೆ ಅಹಂ ವಾಸುದೇವ ಸರ್ವ ಪ್ರತ್ಯಗಾತ್ಮ ಪರಃ ಯಸ್ಯ ಸಹ ಮತ್ಪರಃ. ಆ ಮತ್ಪರ ಎನ್ನುವಂತಹ ಶಬ್ದಕ್ಕೆ ಎಷ್ಟು ಚಂದ ಅರ್ಥವನ್ನು ಹೇಳ್ತಾರೆ. ಮತ್ ಅಂದ್ರೆ ನನ್ನ ಅಂತ ಅರ್ಥ. ನನ್ನ ಪರನಾಗಿರಬೇಕು, ನನ್ನ ಮೇಲೆ ಮನಸ್ಸನ್ನು ಇಡಬೇಕು, ನಾನೇ ಶ್ರೇಷ್ಠ ಅಂತ ಭಾವಿಸಬೇಕು. ಈ ಅರ್ಥದಲ್ಲಿ ಮತ್ಪರ ಅನ್ನುವ ಶಬ್ದ ಪ್ರಯೋಗ ಆಗಿದೆ. ಇಲ್ಲಿ ನಾನು ಅಂದ್ರೆ ಕೃಷ್ಣ ಯಾರನ್ನ ಹೇಳ್ತಿದ್ದಾನೆ ಇದನ್ನು ನೋಡ್ಬೇಕು. ಭಗವದ್ಗೀತೆಯಲ್ಲಿ ಭಗವಂತ ಅಂದ್ರೆ ಯಾರು, ಇದು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಅಹಂ ವಾಸುದೇವ ಸರ್ವ ಪ್ರತ್ಯಗಾತ್ಮ ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ಇಲ್ಲಿ ನಾನು ಅಂತ ಕೃಷ್ಣ ಹೇಳಿದ್ರೆ ಅವನು ವಾಸುದೇವನು. ವಾಸುದೇವ ಅಂದ್ರೆ ಯಾರು? ವಸತಿ ಇತಿ ವಾಸು, ಎಲ್ಲ ಜೀವರಾಶಿಗಳ ಒಳ ಹೊರಗೆಲ್ಲ ತುಂಬಿರತಕ್ಕಂತಹ ವಸ್ತುವಿಗೆ ವಾಸುದೇವ ಅಂತ ಅರ್ಥ. ಅಂದ್ರೆ ಆತ್ಮ. ವಾಸುದೇವ ಅನ್ನೋ ಶಬ್ದಕ್ಕೆ ಅರ್ಥ ಆತ್ಮ. ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ವಾಸುದೇವ ಶಬ್ದದ ನಿರ್ವಚನ ಈ ಶ್ಲೋಕದಲ್ಲಿದೆ. ವಾಸನಾದ್ ವಾಸುದೇವ, ಎಲ್ಲೆಲ್ಲೂ ತುಂಬಿರುವವನು ವಾಸುದೇವ. ವಾಸಿತಂತೆ ಜಗತ್ರಯಂ, 3 ಲೋಕವನ್ನು ತುಂಬಿದಾನೆ ಅವನು. ಅಷ್ಟೇ ಅಲ್ಲ, ಸರ್ವಭೂತ ನಿವಾಸೋಸಿ, ಎಲ್ಲ ಜೀವರಾಶಿಗಳ ಒಳಗೂ ಕೂಡ ಅವನೇ ಇರತಕ್ಕಂಥದ್ದು. ಅಂದ್ರೆ ವಾಸುದೇವ ಎಂಬ ಶಬ್ದಕ್ಕೆ ಏನ್ ಅರ್ಥ ಆಯ್ತು? ಆತ್ಮ. ನಮ್ಮೆಲ್ಲರ ಒಳ ಹೊರಗೂ ತುಂಬಿರತಕ್ಕಂತಹ ಆ ಚೈತನ್ಯ ವಸ್ತು. ಅದಕ್ಕೆ ಶಂಕರ ಭಗವತ್ಪಾದರು ಸರ್ವ ಪ್ರತ್ಯಗಾತ್ಮ ಅಂತ ಕರೀತಾರೆ. ಎಷ್ಟು ಚಂದ ಶಬ್ದ ಇದು. ಎಲ್ಲರ ಪ್ರತ್ಯಗಾತ್ಮನು ಅಂತ. ಪ್ರತ್ಯಕ್ ಅಂದ್ರೆ ಒಳಗೆ ಅಂತ. ಎಲ್ಲರ ಅತ್ಯಂತ ಒಳಗೆ ಇರತಕ್ಕಂತಹ, ಎಲ್ಲರ ಮೂಲದಲ್ಲಿ ಇರತಕ್ಕಂತಹ ಆ ನಾನು ಅಂತಕ್ಕಂತಹ ಸ್ವರೂಪ ಏನಿದೆಯೋ ಅವನೇ ಇಲ್ಲಿ ವಾಸುದೇವ. ಆ ಪ್ರತ್ಯಗಾತ್ಮನಲ್ಲಿ ಪ್ರತ್ಯಗಾತ್ಮ ಪರಹ ಯಸ್ಯ ಸ ಮತ್ಪರಃ,
ಆ ಪ್ರತ್ಯಗಾತ್ಮನೇ ನನ್ನ ಜೀವನದ ಲಕ್ಷ್ಯವಾಗಬೇಕು. ಆ ಆತ್ಮನಲ್ಲಿ ನೆಲೆ ನಿಲ್ಲುವುದೇ ನಮ್ಮ ಗುರಿಯಾಗಬೇಕು. ನಿರಂತರ ಆತ್ಮಸ್ವರೂಪವನ್ನು ಚಿಂತಿಸಬೇಕು. ಆ ರೀತಿ ಶಂಕರ ಭಗವತ್ಪಾದರು ಹೇಳ್ತಾರೆ, ನಾನ್ಯೋಹಂ ತಸ್ಮಾತ್ ನ ಅನ್ಯ ಅಹಂ ತಸ್ಮಾತ್. ಆ ಆತ್ಮವಸ್ತುವಿನಿಗಿಂತ ನಾನು ಬೇರೆಯಲ್ಲ, ನಾನೇ ಆತ್ಮವಸ್ತು. ಅಹಮೇವ ತತ್ ಏವ ಅಹಂ, ನಾನೇ ಅದು, ಅದೇ ನಾನು ಎಂಬತಕ್ಕಂತಹ ಒಂದು ಅನನ್ಯ ಭಾವದಲ್ಲಿ ಯಾವನು ಚಿಂತಿಸ್ತಾನ ಅವನು ಮತ್ಪರನು. ಏವಂ ಆಸೀನಸ್ಯ ಯತೇಹೇ ವಶೇಹಿ ಯಸ್ಯ ಇಂದ್ರಿಯಾಣಿ ವರ್ತಂತೆ ಅಭ್ಯಾಸ ಬಲಾತ್ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಈ ರೀತಿ ಆತ್ಮನನ್ನೇ ಅನುಸಂಧಾನ ಮಾಡುತ್ತಾ ಇಂದ್ರಿಯಗಳನ್ನು ತನ್ನ ವಶದಲ್ಲಿಟ್ಟುಕೊಂಡು ದೀರ್ಘಕಾಲ ಕುಳಿತಾಗ ಅವನ ವಾಸನೆಗಳೆಲ್ಲವೂ ಕೂಡ ಉಪಶಮನವಾಗಿ ನಾಶವಾಗಿ ಮನಸ್ಸು ಒಳಗಡೆಯೇ ಆನಂದ ಶಾಂತಿಯನ್ನ ಅನುಭವಿಸುತ್ತದಲ್ಲ, ಅವನಿಗೆ ಅವನ ಪ್ರಜ್ಞೆ ಪ್ರತಿಷ್ಠಿತವಾಗಿದೆ, ಅವನು ಸ್ಥಿತ ಪ್ರಜ್ಞಾ ಎಂಬುದಾಗಿ ಶಂಕರ ಭಗವತ್ಪಾದರು ತಮ್ಮ ಭಾಷ್ಯ ಗ್ರಂಥದಲ್ಲಿ ಹೇಳಿದ್ದಾರೆ. ಇವತ್ತು ಅವರ ಜಯಂತಿ ಇದ್ದುದರಿಂದ ಭಾಷ್ಯದ ವಾಕ್ಯಗಳನ್ನ ಓದೋಣ ಅಂತ ನಾನು ಕೆಲವು ವಾಕ್ಯಗಳನ್ನು ಹೇಳಿದೆ. ಅಷ್ಟು ಸುಂದರವಾದ ಸ್ಪಷ್ಟವಾದ ವಿಶ್ಲೇಷಣೆ ಅವರ ವಾಕ್ಯದಲ್ಲಿ ನಮಗೆ ಸಿಗುತ್ತೆ. ಇನ್ನು ಇಷ್ಟು ಚಿಂತನೆ ಆದ್ಮೇಲೆ ನಾವು ಇನ್ನು ಮುಂದಿನ ಭಾಗಕ್ಕೆ ಹೋಗೋಣ. ಭಗವಂತ ಮುಂದಿನ ಶ್ಲೋಕಗಳಲ್ಲಿ ಒಬ್ಬ ಸಾಧಕನ ಪತನ ಹೇಗಾಗ್ತದೆ, ಉದ್ಧಾರವಾಗಬೇಕಾದ್ರೆ ಇಂದ್ರಿಯ ಮನಸ್ಸುಗಳ ನಿಯಂತ್ರಣ ಬೇಕು, ಪತನವಾಗಬೇಕಾಗಿದ್ರೆ ಹೇಗೆ ಅವನು ಬೀಳ್ತಾನೆ, ಎತ್ತರದ ಒಂದು ಮಹಡಿಯಿಂದ ಬಿದ್ದಂತಹ ಚೆಂಡು ಹಂತ ಹಂತವಾಗಿ ಕೆಳಗುರುಳುತ್ತಾ ಹೇಗೆ ತನ್ನ ಪತನವನ್ನ ನಾಶವನ್ನ ಹೊಂದುತ್ತೋ ಹಾಗೆ ಒಬ್ಬ ಸಾಧಕನ ನಾಶವಾಗಬೇಕಾದ್ರೆ ಮೊದಲ ಮೆಟ್ಟಿಲು ಯಾವುದು, ಎರಡನೇ ಮೆಟ್ಟಿಲು ಯಾವುದು, ಈ ರೀತಿಯಾಗಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಬಹಳ ಮುಖ್ಯವಾದಂತಹ ಶ್ಲೋಕ, ಪ್ರಸಿದ್ಧವಾದದ್ದು ಕೂಡ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ಎರಡು ಶ್ಲೋಕಗಳಲ್ಲಿ ನಾಶವನ್ನ ಹೇಳ್ತಾರೆ. ಭಗವಂತ ಹೇಳ್ತಾನೆ, ಮೊದಲನೇ ತಪ್ಪು ಮನುಷ್ಯ ಮಾಡುವುದು ವಿಷಯ ವಸ್ತುಗಳನ್ನ ಧ್ಯಾನಿಸೋದು. ನಾವು ಧ್ಯಾನ ಭಗವಂತನ್ ಮಾತ್ರ ಮಾಡಿದ್ರೆ ಧ್ಯಾನ ಅನ್ನೋ ಶಬ್ದ ಬಳಸ್ತೇವೆ. ಧ್ಯೇಯ್ ಧಾತುವಿಗೆ ಚಿಂತನ ಅರ್ಥ. ಧ್ಯೇಯ್ ಅಂದ್ರೆ ಚಿಂತನೆ ಮಾಡುವುದು ಅಂತ, ಪದೇ ಪದೇ ಅದನ್ನ ಆಲೋಚಿಸುವುದು ಶಬ್ದಕ್ಕೆ ಹೆಸರು ಧ್ಯಾನ ಅಂತ. ಅದು ಪರಮಾತ್ಮನ ಧ್ಯಾನವೂ ಆಗ್ಬೋದು, ವಿಷಯ ವಸ್ತುಗಳ ಧ್ಯಾನವೂ ಆಗ್ಬೋದು. ಪದೇ ಪದೇ ಒಂದು ವಸ್ತುವನ್ನ ಆಲೋಚನೆ ಮಾಡೋದಕ್ಕೆ ಹೆಸರು ಧ್ಯಾನ. ಯಾವನು ವಿಷಯ ವಸ್ತುಗಳನ್ನ ಅಂದ್ರೆ ಇಂದ್ರಿಯ ಭೋಗ ವಸ್ತುಗಳನ್ನ ಧ್ಯಾನಿಸ್ತಾನೋ ಅವುಗಳಲ್ಲಿ ಅವನಿಗೆ ಸಂಘವಾಗ್ತದೆ, ಅವುಗಳನ್ನ ಅವನು ಪಡ್ಕೊಳ್ತಾನೆ. ಮೊದಲನೇದಾಗಿ ಮಾನಸಿಕ ಸಂಘ, ತದನಂತರ ದೈಹಿಕ ಸಂಘ. ಮನಸ್ಸಲ್ಲಿ ಆ ವಸ್ತುವನ್ನ ಪಡ್ಕೊಳ್ತಾನೆ, ತದನಂತರ ಭೌತಿಕವಾಗಿ ಆ ವಸ್ತುವನ್ನ ಪಡ್ಕೊಳ್ತಾನೆ. ಪಡ್ಕೊಂಡು ಅದನ್ನ ಅನುಭವಿಸಿ ಅದರ ಬಗ್ಗೆ ಕಾಮವನ್ನ ಹೊಂದುತ್ತಾನೆ. ಒಂದೊಮ್ಮೆ ಕಾಮಕ್ಕೆ ಯಾವುದಾದ್ರೂ ವಿಘ್ನಗಳು ಬಂದ್ರೆ ಅದರಿಂದ ಕ್ರೋಧ ಉಂಟಾಗ್ತದೆ. ವಿಷಯ ವಸ್ತುಗಳನ್ನ ಧ್ಯಾನಿಸುವುದರಿಂದ ಅದರ ಸಂಘ ಉಂಟಾಗ್ತದೆ, ಸಂಘದಿಂದ ಕಾಮ ಉಂಟಾಗ್ತದೆ, ಕಾಮದಿಂದ ಕ್ರೋಧ ಉಂಟಾಗ್ತದೆ, ಕ್ರೋಧದಿಂದ ಸಮೋಹ ಉಂಟಾಗ್ತದೆ, ಸಮೋಹದಿಂದ ಸ್ಮೃತಿ ವಿಭ್ರಮ ಉಂಟಾಗ್ತದೆ, ಸ್ಮೃತಿ ಭ್ರಂಶವಾಗುವುದರಿಂದ ಬುದ್ಧಿನಾಶವಾಗ್ತದೆ, ಬುದ್ಧಿನಾಶವಾಗುವುದರಿಂದ ಮನುಷ್ಯ ನಾಶವಾಗ್ತಾನೆ, ಸರ್ವನಾಶವಾಗ್ತದೆ. ವಿಷಯ ವಸ್ತುಗಳನ್ನು ಧ್ಯಾನಿಸುವುದು, ಅವುಗಳಲ್ಲಿ ಉಂಟಾಗತಕ್ಕಂಥ ಸಂಘದಿಂದ ಉಂಟಾಗತಕ್ಕಂಥ ಕಾಮದಿಂದ ಉಂಟಾಗುವ ಕ್ರೋಧದಿಂದ ಉಂಟಾಗತಕ್ಕಂತಹ ಮೋಹ ಅಥವಾ ಸಮೋಹ ಅಂತ ಕರೆದಿದ್ದಾನೆ. ಸಮೋಹದಿಂದ ಉಂಟಾಗತಕ್ಕಂಥ ಸ್ಮೃತಿ ವಿಭ್ರಮ,
ಸ್ಮೃತಿ ವಿಭ್ರಮದಿಂದ ಬುದ್ಧಿನಾಶ, ಬುದ್ಧಿನಾಶದಿಂದ ಸರ್ವನಾಶ. ಒಟ್ಟಿನಲ್ಲಿ ಈ 8 ಅಧಃಪತನದ ಮೆಟ್ಟಿಲನ್ನು ಭಗವಂತ ತೋರಿಸ್ತಾನೆ. ಎಲ್ಲದರಲ್ಲಿ ಮೂಲಭೂತವಾದದ್ದೇನು? ನಮ್ಮ ಆಲೋಚನೆ, ಅವರ್ ಥಾಟ್ ಪ್ರೊಸೆಸ್. ಅಲ್ಲೇ ತಪ್ಪೋದು ನಾವು. ಒಬ್ಬ ಮನುಷ್ಯ ಜೀವನದಲ್ಲಿ ಬೆಳೆಯೋದು ಅಲ್ಲೇನೆ, ಪತನವಾಗೋದು ಅಲ್ಲೇನೆ. ಚಿಂತನೆ ಆಗಬೇಕು. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರಲ್ಲ, ಅಬ್ಸರ್ವ್ ಯುವರ್ ಥಾಟ್ಸ್ ಬಿಕಾಸ್ ದೇ ವಿಲ್ ಬಿ ಯುವರ್ ವರ್ಡ್ಸ್. ಅಬ್ಸರ್ವ್ ಯುವರ್ ವರ್ಡ್ಸ್ ಬಿಕಾಸ್ ದೇ ವಿಲ್ ಬಿ ಯುವರ್ ಆಕ್ಷನ್ಸ್. ಅಬ್ಸರ್ವ್ ಯುವರ್ ಆಕ್ಷನ್ಸ್ ಬಿಕಾಸ್ ದೇ ವಿಲ್ ಬಿ ಯುವರ್ ಟೆಂಡೆನ್ಸೀಸ್. Observe your tendencies because they will be your habits. Observe your habits because they will be your character. ಒಬ್ಬನ ಕ್ಯಾರೆಕ್ಟರ್ ಸೆಟ್ ಆಗಬೇಕಾದ್ರೆ ಆರಂಭ ಆಗೋದು ಆಲೋಚನೆಯಿಂದ. ಒಳ್ಳೆಯ ಆಲೋಚನೆಯನ್ನ ಮನಸ್ಸಿಗೆ ತಂದುಕೊಂಡ್ರೆ ಒಳ್ಳೆಯ ವ್ಯಕ್ತಿಯಾಗಿ ನಿರ್ಮಾಣ ಆಗ್ತಾನೆ. ಅದೇ ಕೆಟ್ಟ ಆಲೋಚನೆಯನ್ನ ಮನಸ್ಸಿಗೆ ಪದೇ ಪದೇ ತಂದುಕೊಂಡ್ರೆ ಅದು ಅವನ್ನ ಅಲ್ಲಿಗೆ ಹೋಗಿ ಮುಟ್ಟಿಸ್ತದೆ. ಒಬ್ಬನು ಪ್ರತಿದಿನ ಮನೆಯ ಮಹಡಿಯ ಕಿಟಕಿಯಿಂದ ಕೆಳಗಡೆಗೆ ಬಗ್ಗಿ ನೋಡುವ ಅಭ್ಯಾಸ. ಅಲ್ಲಿ ಕೆಳಗಡೆಗೆ ಒಂದು ರಸ್ತೆಯ ಮೇಲೆ ಒಂದು ಹೋರಿ. ಆ ಹೋರಿಯ ಕೋಡು ವೃತ್ತಾಕಾರದಲ್ಲಿ ಇತ್ತಂತೆ. ಅದು ವೃತ್ತಾಕಾರದಲ್ಲಿದೆ, ಚೆನ್ನಾಗಿದೆ ಅಂತ ನೋಡಿ ಕೈ ಬಿಡೋದು ಉತ್ತಮ. ಇವನಲ್ಲಿ ವಿಕೃತಿ ಆಲೋಚನೆ ಬಂತು. ಆ ಹೋರಿಯ ಕೋಡಿನ ಒಳಗಡೆಗೆ ನುಸುಳಿದ್ರೆ ಎಂತ ಅನುಭವ ಆಗಬಹುದು ಅಂತ. ವಿಕೃತ ಆಲೋಚನೆ ಮನಸ್ಸಿಗೆ ಬರೋದು ಸಹಜ. ಯಾಕಂದ್ರೆ ಈ ಪ್ರಕೃತಿಯ ಭಾಗವಾದ ನಮ್ಮಲ್ಲಿ ಒಮ್ಮೊಮ್ಮೆ ವಿಕೃತಿಗಳು ಬರ್ತದೆ. ಅಲ್ಲಿಗೆ ಅದನ್ನ ಚಿವುಟಿ ಹಾಕಬೇಕು. ಆದ್ರೆ ಅವನ ಹಾಗೆ ಮಾಡ್ಲಿಲ್ಲ ಪುಣ್ಯಾತ್ಮ. ಮಾರನೇ ದಿನವೂ ಆ ಹೋರಿಯನ್ನು ನೋಡಿ ಅದ್ರ ಕೋಡ್ ಒಳಗಡೆಗೆ ನುಗ್ಗಿದ್ರೆ ಎಂತ ಅನುಭವ ಆಗ್ಬಹುದು. ಆಮೇಲೆ ಕೂತ್ಕೊಂಡಲ್ಲೂ ನಿಂತ್ಕೊಂಡಲ್ಲೂ ಒಂದೇ ಕಲ್ಪನೆ ಅವನಿಗೆ, ಹೋರಿಯ ಕೋಡ್ ಒಳಗಡೆಗೆ ನುಗ್ಗಿದ್ರೆ ಎಂತ ಅನುಭವ ಸಿಗ್ತದೆ ನೋಡ್ಬೇಕು ಅಂತ. ಒಂದ್ ದಿವಸ ಕೆಳಗಡೆ ಹೋಗೇ ಬಿಟ್ಟ. ಆ ಹೋರಿಯ ಕೋಡನ್ನ ಹತ್ತಿರದಿಂದ ನೋಡ್ದ, ತಲೆ ಹೋಗ್ತದ ಅಂತ ಚೆಕ್ ಮಾಡ್ದ. ಅಡ್ಡಿಲ್ಲ, ತಲೆ ಹೋಗ್ತದೆ ಅಂತ ಖುಷಿ ಆಯ್ತು. ಇನ್ನೊಂದ್ ದಿನ ಹೋದ, ತಲೆಗಿಂತ ಸ್ವಲ್ಪ ಮುಂದಿನ ಭಾಗ ನುಗ್ಗಿಸ್ದ. ಆ ಹೋರಿ ಅವನನ್ನು ಎತ್ಕೊಂಡು ಹೋಗಿ ಎಲ್ಲೋ ಬಿಸಾಡಿ ಬಿಟ್ಟಿತ್ತು. ಅಂದ್ರೆ ಹೋರಿಯ ಕೋಡೊಳಗೆ ಸಿಕ್ಕಾಕೊಂಡು ಅವನ ಅಂತಹ ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಎಲ್ಲಿಂದ ಅಂದ್ರೆ ಧ್ಯಾಯತೋ ವಿಷಯಾನ್ ಪುಂಸಃ, ವಿಷಯ ವಸ್ತುಗಳ ಆಲೋಚನೆ ಎಂಬುದಾಗಿ ಭಗವಂತ ಹೇಳ್ತಾನೆ. ಅದರಿಂದ ನಮ್ಮ ಆಲೋಚನೆಯ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಸಾಧನೆ ಮಾಡತಕ್ಕಂತಹ ವಿಷಯದ ಆಲೋಚನೆ ಇದ್ರೆ, ಸದ್ಗ್ರಂಥಗಳ, ಸತ್ಸಂಗಗಳ, ಸದ್ವಿಚಾರ, ಭಗವದ್ವಿಚಾರಗಳ ಆಲೋಚನೆ ನಮ್ಮ ಮನಸ್ಸಲ್ಲಿ ನಡೀತಾ ಇದ್ರೆ ಸಹಜವಾಗಿ ನಮ್ಮ ಉದ್ಧಾರವಾಗ್ತದೆ. ಅದೇ ವಿಷಯ ವಸ್ತುಗಳ ಆಲೋಚನೆ ಮನಸ್ಸಿಗೆ ಬಂತು ಅಂದ ತಕ್ಷಣ ಅದರಿಂದ ದೂರ ಸರಿಯಬೇಕು. ಇಲ್ಲದಿದ್ರೆ ಏನಾಗತ್ತೆ, ಆಲೋಚನೆ ಬರ್ತಾ ಇದ್ದ ಹಾಗೆ ಸಂಗಸ್ತೇಷು ಉಪಜಾಯತೆ, ಅದ್ರ ಬಗ್ಗೆ ಪದೇ 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 ಆ ಪಡೆದಂತ, ಮಾನಸಿಕವಾಗಿ ಪಡೆದಂತಹ ಒಂದು, ಅನುಭವಿಸಿದಂತಹ ಒಂದು ಸಂಘ, ಮಾನಸಿಕವಾದ ಒಂದು ಸಂಘ ಉಂಟಾಗ್ತದೆ. ಅದನ್ನು ಹೊಂದಿದ್ರೆ ಹೀಗಾಗಬಹುದಿತ್ತು, ಹಾಗಾಗಬಹುದಿತ್ತು, ನನ್ನ ಜೀವನ ಸುಖವಾಗಿರ್ತಿತ್ತು, ಈ ರೀತಿಯಾದ ಒಂದು ಸಂಘ ಉಂಟಾಗ್ತದೆ. ಆ ಸಂಘದಿಂದ ಕಾಮ ಉಂಟಾಗ್ತದೆ. ಕಾಮ ಅಂದ್ರೆ ಅದನ್ನ ಪಡೆದುಕೊಳ್ಳಬೇಕು ಅಂತಕ್ಕಂಥ ತೀವ್ರವಾದ ಬಯಕೆ. ತೀವ್ರವಾದ ಬಯಕೆ ಎಲ್ಲಿ ಹುಟ್ಟಿತೋ ಅಲ್ಲಿಯೇ ಶಾಂತಿ ಹೊರಟು ಹೋಯ್ತು ಮನುಷ್ಯನಿಗೆ. ಕಾಮ ಅಂದ್ರೆ ಬಯಕೆ, ಇಚ್ಛೆ ಪ್ರವೇಶ ಆಯ್ತು, ಶಾಂತಿ ಅನ್ನೋದು ನಾಶವಾಯ್ತು. ಅಲ್ಲಿ ಕ್ರೋಧ ಅಂತಕ್ಕಂಥ ಇನ್ನೊಂದು ದೋಷವನ್ನ ಹೇಳ್ತಾನೆ ಭಗವಂತ. ನಾವು ಇಚ್ಛಿಸಿದ್ದು ನಮಗೆ ಸಿಗಲಿಲ್ಲ ಅಂದಾಗ, ಅಥವಾ ಪಡೆಯುವ ವಿಷಯದಲ್ಲಿ ಯಾರಾದ್ರೂ ವಿಘ್ನವನ್ನು ಉಂಟು ಮಾಡಿದ್ರೆ ಅವರ ವಿಷಯದಲ್ಲಿ ಕ್ರೋಧ ಉಂಟಾಗ್ತದೆ. ಕ್ರೋಧದಿಂದ ಸಮೋಹ ಉಂಟಾಗ್ತದೆ. ಸಮೋಹ ಅಂದ್ರೆ ಅವಿವೇಕ ಅಂತ ಅರ್ಥ. ಯಾವುದು ಸರಿ, ಯಾವುದು ತಪ್ಪು, ಹೇಗಿರ್ಬೇಕು, ಹೇಗಿರಬಾರ್ದು ಎನ್ನುವಂತಹ ವಿವೇಚನೆ ಮಾಡತಕ್ಕಂತಹ ಬುದ್ಧಿಯ ಸಾಮರ್ಥ್ಯ ಹೊರಟೋಗ್ತದೆ. ಶಂಕರ ಭಗವತ್ಪಾದರು ಭಾಷ್ಯದಲ್ಲಿ ಬರೀತಾರೆ, ಸಿಟ್ಟು ಬಂದವನು ಗುರುವನ್ನು ಕೂಡ ಬೈದು ಬಿಟ್ಟ ಅನ್ನುವಂತ. ಯಾವ ಗುರುವನ್ನ ದೇವರು ಅಂತ ಭಾವಿಸಿಕೊಂಡು ತನ್ನ ಉದ್ಧಾರಕ್ಕಾಗಿ ಅವನೇ ಸರ್ವವು, ತ್ವಮೇವ ಮಾತಾಚ ಪಿತಾ ತ್ವಮೇವ ಎಂಬುದಾಗಿ ಭಾವಿಸಿಕೊಂಡು ಗುರುವನ್ನ ಆರಾಧಿಸ್ತಾ ಇದ್ದನೋ
ಆ ಗುರುವಿಗೂ ಕೂಡ ಅವನು ಬೈದು ಬಿಡ್ತಾನೆ. ಯಾಕೆ? ಆ ಕ್ರೋಧ ಅನ್ನುವಂಥದ್ದು ಹಾಗೆ ಮಾಡಿಸ್ತದೆ ನಮಗೆ. ಕ್ರೋಧಾತ್ ಭವತಿ ಸಮೋಹ, ಸಮೋಹ ಸ್ಮೃತಿ ವಿಭ್ರಮ. ಆ ಸಮೋಹದಿಂದ ಗುರುಶಾಸ್ತ್ರಗಳಿಂದ ನಾವು ಕಲಿತಂತಹ ಉತ್ತಮವಾದ ಚಿಂತನೆ ಏನಿದೆ ಅದು ನಾಶವಾಗುತ್ತದೆ. ಇಲ್ಲಿ ಸ್ಮೃತಿ ಎಂಬ ಶಬ್ದಕ್ಕರ್ಥ ಶಾಸ್ತ್ರದ ತಾತ್ಪರ್ಯ. ಗುರು ಮತ್ತು ಶಾಸ್ತ್ರದಿಂದ ನಾವು ಪಡೆದಂತಹ ಜ್ಞಾನ ಏನಿದೆ ಅದು ಹೊರಟು ಹೋಗ್ತದೆ. ಸ್ಮೃತಿಭ್ರಂಶಾತ್ ಬುದ್ಧಿನಾಶ. ಒಬ್ಬನಿಗೆ ಗುರುಶಾಸ್ತ್ರಗಳ ಮಾರ್ಗದರ್ಶನವೇ ಇಲ್ಲ ಅಂತ ಹೇಳಿದ ಮೇಲೆ ಅವನಿಗೆ ಬುದ್ಧಿ ಇಲ್ಲ ಅಂತ ಅರ್ಥ, ಅವನು ಪಾಮರ ಅಂತ ಅರ್ಥ. ಬುದ್ಧಿನಾಶಾತ್ ಪ್ರಣಶ್ಯತಿ. ಒಬ್ಬನ ಬುದ್ಧಿನಾಶವಾದರೆ ಸರ್ವವೂ ನಾಶವಾದ ಹಾಗೆ. ಆದ್ರಿಂದ ನಮ್ಮ ಆಲೋಚನೆಯ ಬಗ್ಗೆ ಒಂದು ಹಿಡಿತ ಇರಬೇಕು. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮ್ಮ ಆಸೆಗಳ ಬಗ್ಗೆ, ನಮ್ಮ ಆಲೋಚನೆಗಳ ಬಗ್ಗೆ, ನಾನು ಮಾಡುವಂತಹ ಕೃತಿಯ ಬಗ್ಗೆ ಎಲ್ಲವನ್ನ ನಾವು ಗಮನದಲ್ಲಿಟ್ಟುಕೊಂಡು ಯಾವುದು ನಮ್ಮನ್ನ ಪರಮಾತ್ಮಾಭಿಮುಖವಾಗಿ ಮಾಡುತ್ತೋ ಅವುಗಳನ್ನಷ್ಟೇ ಪೋಷಿಸ್ತಾ ಪರಮಾತ್ಮನಿಗಿಂತ ವಿರುದ್ಧವಾಗಿ ಮಾಡುವಂತಹ ಇಂದ್ರಿಯ ಭೋಗದ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು ಅಂತ ಭಗವಂತ ಹೇಳ್ತಾ ಚಿಂತನೆಯನ್ನ ಉಪಸಂಹಾರ ಮಾಡ್ತಾನೆ. ಉಳಿದ ವಿಷಯವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.